ವೀಕ್ಷಕರೇ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಸ್ವಲ್ಪ ಲೈವ್ ತಾಂತ್ರಿಕ ಕಾರಣದಿಂದ ನಿಂತೋಗಿತ್ತು. ಸೊ ಸರ್, ಈಗ ನಿಮ್ಮ ಮುಂದಿನ ಪ್ರಶ್ನೆ ನಾವು ಕೇಳಬೇಕಾಗಿದೆ. ನೀವು ಜೂನಿಯರ್ ಆಗಿ ಯಾವ ಕಲಾವಿದರ ಹಾಗೆ ನಟಿಸಿದ್ದೀರಾ ಸರ್? ಡಾಕ್ಟರ್ ರಾಜ್ಕುಮಾರ್, ಅಣ್ಣವ್ರದ್ದು ಆಕಸ್ಮಿಕ, ಆಮೇಲೆ ಬೆಳ್ಳಿ ಮುಡಿತ ಕೊಡಿದ ಸಾಂಗು, ಆಮೇಲೆ ವಿಷ್ಣುವರ್ಧನ್ ಎಲ್ಲ ಸಾಂಗ್ ಮಾಡ್ತೀನಿ. ವಿಷ್ಣುವರ್ಧನ್ ತುಂಬಾ ಜೀವ. ಜೂನಿಯರ್ ವಿಷ್ಣುವರ್ಧನ್ ಅಷ್ಟೇ. ವಿಷ್ಣು ಅಂದ್ರೆ ಪ್ರಾಣ. ಜೊತೆಗೆ ಫ್ರೆಂಚ್ ಕಟ್ಟಲ್ಲಿ ನೋಡ್ತಿದ್ವಿ ಮೊದಲು. ಸಖತ್ತಾಗಿತ್ತು, ಚೆನ್ನಾಗಿತ್ತು. ಆಮೇಲೆ ವಿಷ್ಣುವರ್ಧನ್ ಸರ್ ನನ್ನ ಕೈ ಬಳೆ ಹಾಕಿರೋದು ಅಂತ ಒಂದು ಸಂದರ್ಭ ಇದೆ ನನಗೆ. ಹೌದಾ? ಅಂದ್ರೆ ನಾನು ಬಳೆ ತಗೊಂಡೋಗಿದ್ದೆ ಹೆಸರುಗಡದಲ್ಲಿ. ಯಾವಾಗಲೂ ನನ್ನ ಸ್ನೇಹಿತರುಗಳು ಹೇಳ್ತಾ ಇರ್ತೀನಿ, ಹೆಸರುಗಡದಲ್ಲಿ ದಿಗ್ಗಜರು ಪಿಕ್ಚರ್ದು ಓಪನಿಂಗ್ ಥಿಯೇಟರ್ ಇತ್ತು. ಅದ್ರ ಇದು ಅಶೋಕ ಥಿಯೇಟರ್ ಓಪನಿಂಗ್ ಇತ್ತು. ಮೂವಿ ಬಂದ್ಬಿಟ್ಟು ವಿಷ್ಣುವರ್ಧನ್ ಸರ್ ಅದ ಇದು ದಿಗ್ಗಜರು. ಸೊ ಇಬ್ರು ಬಂದಿದ್ರು. ಅವಾಗ ಬಳೆ ಮುಟ್ಟಿಸಿ ಹಾಕ್ಸ್ಕೊಂಡಿರುವಂತ ಒಂದು ಅದೃಷ್ಟ ನನಗೆ ಸಿಕ್ಕಿದೆ. ನಾನು ವಿಷ್ಣು ಸರ್ ಯಾವ ಸಾಂಗ್ ಬೇಕಾದ್ರೆ ಮಾಡ್ತೀನಿ, ಅಪ್ ಟು ಆಪ್ತರಕ್ಷಕ ಅವ್ರಿಗೂ. ಸೊ ಆಮೇಲೆ ಅದ್ ಬಿಟ್ರೆ ಶಂಕರ್ನ ಗೆಟಪ್ ಹಾಕ್ತೀನಿ, ಉಪೇಂದ್ರ ಸರ್ದು ಹಾಕ್ತೀನಿ. ಆಮೇಲೆ ರವಿಚಂದ್ರನ್ ಮಾಡ್ತೀನಿ, ಅವ್ರಿಗೆ ಪುಟ್ಟಂಜ, ಆಮೇಲೆ ಯಾರೇನು ರೋಜಾ ಹೂವೆ, ಸರ್ಟನ್ ಸಾಂಗ್ಸ್. ಬಟ್ ವಿಷ್ಣುವರ್ಧನ್ ಸರ್ ಮಾತ್ರ ಯಾವ ಸಾಂಗ್ ಬೇಕಾದ್ರೆ ಆಪ್ತರಕ್ಷಕ ಲಾಸ್ಟ್ ಅದು ಚಾಮುಂಡಿ ತಾಯಿ ಅದು ವೈಟ್ ಅಂಡ್ ವೈಟ್ ಹಾಕ್ತೀನಿ. ಮಿಕ್ಕಿದಕ್ಕೆಲ್ಲ ಸೂಟು ಅವ್ರ ಏನ್ ಹಾಕ್ತಿದ್ರು ಕಾಸ್ಟ್ಯೂಮ್ಸ್ ಅದೇ ತರ ಸೇಮ್ ಹಾಕ್ತೀನಿ. ಸೇಮ್ ಗ್ಲಾಸಸ್ ಹಾಕ್ತೀನಿ. ಶಂಕರ್ನಾಗ್ದು ಸಿಬಿ ಶಂಕರ್ ಒಂದು ಸಂತೋಷಕ್ಕೆ ಒಂದು ಎರಡು. ಸೊ ನಾವು ಕೇಳ್ಬಿಟ್ವಿ, ನೀವು ಒಬ್ಬರೇ ಯಾವತ್ತು ಸಾಮಾನ್ಯವಾಗಿ ಬರಲ್ಲ. ಸೊ ಜೊತೆಗೂ ಯಾರು ಜೊತೆಗೆ ಇರ್ತಾರೆ ನಿಮ್ ಜೊತೆ? ಸರ್ ಜೊತೆಗೆ ಇದ್ದೇ ಇರ್ತಾರೆ. ಯಾಕೆ ಕೇಳ್ತಿದ್ರು ಅಂತ ಗೊತ್ತಾಗ್ತಿಲ್ಲ. ಈಗ ಒಬ್ಬರ ಜೊತೆ ಯಾವತ್ತೂ ಇರ್ತಾರೆ, ನಿಮಗೆ ನಿಮ್ ಜೊತೆ ಮಾತಾಡ್ತಾರೆ ಕೂಡ ಅವರು. ಗೊತ್ತಾಯ್ತು ಈ ಪ್ರಶ್ನೆ ಏನೇ ಕೇಳ್ತಿದ್ರ ಅಂತ. ಬರೀ ನನ್ನ ಹೆಸರು ಗಿರೀಶ್ ಆರಾಧ್ಯ ಅಲ್ಲ ಸರ್, ಬೇರೆ ಹೆಸರು ಇದೆ. ಕೋತಿ ಗಿರೀಶ್ ಅಂತ ಕರೀತಾರೆ. ಕೋತಿ ಗಿರೀಶ್ ನೋಡಿ, ಇವರು ಸುತ್ತಿ ಬಿಡಿಸಿ ಬಂದ್ರು. ಕೋತಿ ಗಿರೀಶ್ ಅಂತಾರೆ. ನಿಜವಾಗ್ಲೂ 1993 ಸರ್ ಅದು ನನ್ಗೆ ಅಂಟಿದ್ದ ಒಂದು ದೇವರು. ಆಂಜನೇಯನ ನನ್ನ ಜೊತೆ ಇದ್ದಂಗೆ. ಸೊ ದೇವ್ರ ತರನೇ ಅವ್ರನ್ನ ಬಿಟ್ಟು ಬರ್ತೀನ ಸರ್. ಜೈ ಶ್ರೀರಾಮ್ ಅಂತ ನಾನು ಖಂಡಿತ ಎಲ್ಲೂ ಬಿಟ್ಟು ಬರಲ್ಲ. ಆರಾಮಾಗಿ ಅವ್ರ ಜೊತೆಲೇ ಇದ್ದಾರೆ. ಹೌದಾ? ಬನ್ನಿ ಬಾಸ್. ಓಹೋ, ನಮಸ್ತೆ ಹೇಳು. ಹಾಯ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ, ನೀವು? ನಾನ್ ಸೂಪರ್. ಓಕೆ, ಹಾಗೆ ನಮ್ಮ ವ್ಯೂವರ್ಸ್ ಕೂಡ ವಿಶ್ ಮಾಡ್ಬೇಕಲ್ವಾ? ಅವ್ರಿಗೂ ಶುಭಾಶಯ. ಹಾಯ್ ಸರ್. ಸಾರ್ ಒಂದೇ ಅಲ್ಲ ಕೊಡೋ, ಎಲ್ರಿಗೂ ಒಂದು ಕಾಮನ್ ಆಗಿರ್ಬೇಕು. ನಮ್ಮೆಲ್ರಿಗೂ ಸುಸ್ವಾಗತ. ನಿಮ್ಮೆಲ್ರಿಗೂ ಸುಸ್ವಾಗತ. ಸುಸ್ತಾಗತ್ತ ಅವರೆಲ್ಲ ಆರಾಮ ಮನೇಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಸುಸ್ತಾಗಲ್ಲ. ಓಕೆ, ಈಗ ಮಾತಾಡೋಣ. ಫೋನ್ ಬಂದಿದೆ. ಹಲೋ, ನಮಸ್ಕಾರ. ಏನ್ ಸರ್ ಮರ್ತ್ಬಿಟ್ಟಿದ್ದೀರಾ ನಮ್ನ? ಖಂಡಿತ ಮರ್ತಿಲ್ಲ, ಹೇಳಿ ಸರ್. ಏನೋ ಯಾವ್ದೋ ಫಂಕ್ಷನಿಗೆ ವರ್ಷ ಇಟ್ಬಿಡ್ತಾ ಇದ್ರಿ, ಈ ಸರಿ ಏನೋ ಕೇಳಿಲ್ಲ. ಹೌದೀಗ ಒಂದು ಲೈವ್ ಅಲ್ಲಿ ಇದ್ದೀವಿ, ಲೈವ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ಆಮೇಲೆ ಓಕೆ ಆಮೇಲೆ ಮಾಡಿ ಸಂದರ್ಶನ ಮಾಡ್ತೀವಿ. ಎಸ್ ಸರ್. ಓಕೆ ಸರ್, ಈ ಒಂದು ಕಲೆ ಹೆಸರು ಗೊತ್ತಾ? ಕನ್ನಡದಲ್ಲಿ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಎರಡು ಇದೆಯಾ? ಓಕೆ. ಇದು ಆಮೇಲೆ ನಾನು ಕೆಲವರೆಲ್ಲ ಹೇಳ್ತಾರೆ ಎರಡು ದೇಹ ಒಂದೇ ಜೀವ ಅಂತ. ಹೌದು. ಅದು ಜೀವ ಅಂದ್ರೆ ಇದು ಧ್ವನಿ ಮೂಲಕ ಅದೇ ಜೀವ. ಅದು ದೇಹ, ಇದು ದೇಹ ಡಿವೈಡ್ ಆಗಿದೆ. ಬಟ್ ಇವ್ನು ಮಾಡೋದು, ಅವನೇನ್ ಮಾಡ್ತಾನೆ ಅದು ಅವನೇ ಮಾತಾಡ್ತಾನೆ. ಮುಟ್ಟಿ ಸರ್, ಭಯ ಆಗತ್ತೆ ಕಣ. ಸೊ ಈ ಒಂದು ಕಲೆ ಹೆಸರು ಸರ್ ವೆಂಟ್ರಲಾಕ್ವಿಸಮ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಮಾರುಧ್ವನಿಯ ಕಲೆ. ಎಸ್, ಆಕ್ಚುಲಿ ಇದು ನಮ್ಮ ದೇಶದಲ್ಲಿ ಇರಲಿಲ್ಲ. ಇದು ಇಲ್ಲ, ಖಂಡಿತ ಹೊರದ್ದೆ. ಬಟ್ ನಾನು ಇದನ್ನ ಕಲ್ತಿದ್ದೆ ಯಾವಾಗ ಅಂದ್ರೆ, ನನಗೆ ಬಾಂಬೆಯಿಂದ ಒಬ್ರು ಬೊಂಬೆ ಮಾತಾಡ್ಸೋರು ಬಂದಿದ್ರು. ಸೊ ಅವರು ಹಿಂದಿ ಆರ್ಟಿಸ್ಟ್ ಅವರು. ಅವ್ರು ಕನ್ನಡ ಬರಲ್ಲ. ಅವ್ರು ಹಿಂದೂಪುರದಲ್ಲಿ ಪ್ರೋಗ್ರಾಮ್ ಇತ್ತು. ಸೊ ಆ ಪಾರ್ಟಿ ಒದ್ದಾಡ್ಬಿಟ್ಟ ಬಂದು ಅವ್ರು ಕನ್ನಡ ಮಾತಾಡ್ಬೇಕು ಅಂತ ಪಾರ್ಟಿಗಳೆಲ್ಲ ಕನ್ನಡ ಮಾತಾಡಿ ಅಂತ ಬೈ ಫೋರ್ಸು. ಬಟ್ ಆ ಮನುಷ್ಯಂಗೆ ಒಂದು ವರ್ಡ್ ಬರಲ್ಲ ಕನ್ನಡ. ಅದು ನನ್ನ ನೈಸ್ ಮಾಡಿದ್ರು, ಕನ್ನಡದಲ್ಲಿ ಏನ್ ಹೇಳು ಬರೀ ಅಂತ. ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಟ್ಟೆ ಆ ಡೈಲಾಗ್ ನ. ಅವ್ರು ಕಷ್ಟಪಟ್ಟು ಪೇಜ್ ಇಟ್ಕೊಂಡು ಹಿಂಗ್ ಮಾತಾಡಿದ್ರ ಅವಾಗ ಗೊತ್ತಾಗುತ್ತೆ ಸೀಕ್ರೆಟ್ ಏನು ಅಂತ. ಪಕ್ಕದಲ್ಲೇ ಕೂತ್ಕೊಂಡಿದ್ದೆ ಹೇಳ್ಕೊಡಕ್ಕೆ. ಸೊ ಹೌ ಇಸ್ ದಿಸ್ ಅಂತ. ಯಾಕಂದ್ರೆ ಈ ಬೊಂಬೆ ಮಾತಾಡೋದೆಲ್ಲ ಉದಯ್ ಜಾದೂಗರ್ ಇರ್ಬೋದು, ಶಂಕರ್ ಜಾದೂಗರ್ ಇರ್ಬೋದು, ಅವರೆಲ್ಲ ಮಾತಾಡ್ತಿದ್ರು. ಅವ್ರ ಶೋಸ್ ಎಲ್ಲ ನಾನು ಕೂತ್ಕೊಂಡು ನೋಡ್ತಿದ್ದೆ. ಅದು ಗೊಂಬೆಗಳು ಕೇಳಿದ್ರು ಅವ್ರ ಸೀಕ್ರೆಟ್ ಹೇಳ್ಕೊಡ್ತಿರಲ್ಲ. ಯಾಕೆ ಮ್ಯಾಜಿಕ್ ಆಗ್ಲಿ ಇದನ್ನ ಹೇಳ್ಕೊಡೋದು. ಸೊ ಹಂಗಾಗಿ ಇದನ್ನ ಏನ್ ಮಾಡಿದೆ, ಆ ಬೊಂಬೆ ತಗೋಬೇಕು, ಬೊಂಬೆ ತಗೋಣ ಅಂದ್ರೆ ಆ ಪಾರ್ಟಿ ಕೇಳಿದೆ ಯಾರಿಗೆ ಬಂದಿದ್ದವ್ರಿಗೆ.
ಇಟ್ ವಿಲ್ ಟೇಕ್ ಮೋರ್ ದೆನ್ 15,000 to 20,000 ಅಂದ್ರು. ಓ ಮೈ ಗಾಡ್ 93 ಅವಾಗ ಸೊ ದೊಡ್ಡ ಅಮೌಂಟ್ ಅದು, ನನಗೆ 1.5 ಲಕ್ಷ ಇದ್ದಂಗೆ ಅದು. ಹೌದು ದುಡ್ಡು ಕೊಟ್ಟು ಏನಪ್ಪ ಮಾಡೋದು ಅನ್ಕೊಂಡೆ. ಜಸ್ಟ್ ಇದ್ರ ರೇಟ್ ಹೇಳಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಶ್ರೀರಾಮ ನನ್ನ ಫ್ರೆಂಡ್ ಒಬ್ಬ, ನಾನು ಇದೇ ತರ ಕೊರಗ್ತಾ ಇದ್ದೆ, ನಾನು ಕಲ್ತಿದ್ದೀನಿ. ಅದ್ರ ಹೆಸರೇನು ಅಂತ ಅವ್ನ ಕೈಲೇ ಕೇಳಿಸ್ತೀನಿ, ಅವ್ನ ಕೈಲೇ ಇವ್ನು ಏನ್ ಮಾಡ್ದ, ಇದು ಬಂದಿದ್ ನನಗೆ ಹೆಂಗೆ ಅಂದ್ರೆ, ಯಾರೋ ನನ್ನ ಫ್ರೆಂಡ್ ಬಂದು ಹೇಳ್ದ, ಗಿರಿ ನಾನು ಯಾವಾಗಲೂ ಕೊರಗ್ತಾ ಇದ್ದೆ, ಕಲ್ತಿದ್ದೀನಿ ಕಣ ಬೊಂಬೆ ಮಾತಾಡ್ಸಕ್ಕೆ, ಬೊಂಬೆ ತೊಗೊಳಕ್ ಆಗ್ತಿಲ್ಲ, ದುಡ್ಡಿಲ್ಲ, ಏನ್ ಮಾಡೋದು ಬೊಂಬೆ ಬೊಂಬೆ ಅಂತಿದ್ದೆ. ಅದಕ್ಕೆ ಅವನಿಗೆ ಕೋತಿ ಇದೆ ಕಣ ಅಲ್ಲೊಂದು ಬೊಂಬೆ ನೋಡು ಸುಮ್ಮನೆ ಮೈಕ್ ಮೇಲೆ ಕವರ್ ಆಗ್ತಿಲ್ಲ ಅಂತ. ಹಲೋ ಹಲೋ ನಾನ್ ಮಾತಾಡೋದ್ ಕೇಳಿಸ್ಲಿ ಅಂತ. ಸರಿ ಇವನ್ ಸಿಗ್ತಾ ಸರ್, ತಗೊಂಡ್ ಬಂದು ಆಪರೇಷನ್ ಎಲ್ಲ ಮಾಡಿದೆ, ಅದೆಲ್ಲ ಬೇರೆ ತರ ಸಿಕ್ತು. ತುಂಬಾ ಫ್ರೆಂಡ್ಲಿ ಇದಾರೆ, ಹಿಂಗಿತ್ತು, ತುಂಬಾ ಫ್ರೆಂಡ್ಲಿ ಇದಾರೆ. ಬಟ್ ಯಾರು ನಿಮ್ಮನ್ನ ಮುಟ್ಟಕ್ ಕೊಡಲ್ಲ ಅವನು, ಮುಟ್ಟೋದಿರ್ಲಿ ಅಲ್ವಾ. ಅದ್ರ ಜೊತೆಲಿ ಇದು ಇನ್ನೊಂದ್ ಸೀನ್ ಹೇಳ್ತೀನಿ, ಕಾಮಿಡಿ ನಿಜ ಕೇಳ್ಬೇಕಾರೆ ಅದು ಹೇಳ್ತೀನಿ ರೀ. ಇದೆಲ್ಲ ಕಟ್ ಮಾಡ್ತಾ ಇದ್ದೆ ಮನೇಲಿ ಬಂದು, ನಮ್ ತಾಯಿ ಬೈದ್ರು, ಏನಾಯ್ತು ಹುಚ್ಚುಂತರ ಸಣ್ಣ ಮಕ್ಳ ತರ ಬೊಂಬೆ ಎತ್ಕೊಂಡ್ಬಂದು ಕಟ್ ಮಾಡ್ಕೊಂಡು ನಮ್ ಕೂತ್ಕೊಂಡಿದ್ಯಾ ಅಂತ. ಮಮ್ಮಿ ಏನ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿದೆ. ಆಮೇಲೆ ಇನ್ನೊಬ್ರನ್ನ ನೆನ್ಸ್ಕೋಬೇಕಾದಂತ ಸಂದರ್ಭ ಇದು. VR ಛಾಯಾ ಮೇಡಮ್ ಪ್ರೋಗ್ರಾಮ್ RPC ಲೇಔಟ್ ಅಲ್ಲಿ ಅವರ ಟ್ರೂಪ್ ನಲ್ಲಿ ಪ್ರೋಗ್ರಾಮ್ ಅಲ್ಲಿ ಕೇಳಿದೆ, ಮೇಡಮ್ ಮಾತಾಡ್ಸಿ ಮೇಡಮ್ ಅಂತ. ಈ ಗಿರಿ ಅವೆಲ್ಲ ತುಂಬಾ ಕಷ್ಟ ಕಣೋ ಅಂದ್ರು. ಅರುಣ ಡ್ರಮ್ಮರ್, ಪಾಣಿ ಸರ್, ಅವ್ರ ವಯಸ್ಸು ಮಾಡ್ತೀನಿ ಆಕ್ಚುಲಿ. ಮಾಡ್ತಾರೆ ನೋಡೋಣ ಗಿರಿ, ಯಾವತ್ತದಲ್ಲಿ ಯಾವ ಇರುತ್ತೋ ಗೊತ್ತಿಲ್ಲ, ಮಾಡ್ಸು ಅಂದ್ರು. ಸರಿ ಮೇಡಮ್, ಚೆನ್ನಾಗ್ ಮಾಡ್ಬೇಕು, ಚೆನ್ನಾಗ್ ಮಾಡಿದ್ರೆ 5 ನಿಮಿಷ ಆ ಟೈಮು, ಇಲ್ಲಾಂದ್ರೆ ಬಂದ್ಬಿಡ್ಬೇಕು ಅಂದ್ರು. ಆಯ್ತು ಮೇಡಮ್ ಅಂದ್ ಬೈದಲ್ಲ, ಅವ್ರ ಬೇರೆ ಹಂಗ ಅಂದ್ಬಿಟ್ರ, ಸರಿ ಅದಕ್ಕೆ ಬೈದಲ್ಲೇ ಮಾತಾಡ್ಸ 5 ನಿಮಿಷ ಅಂದ್ರೆ, ಆಮೇಲೆ ನೋಡಿದೆ, ಮಾಡು ಅಂದ್ರು. 5 ನಿಮಿಷ 10 ನಿಮಿಷ ಆಯ್ತು. ಈಗ ಮೋರ್ ದೆನ್ 1.5 hour ವಿ ಕ್ಯಾನ್ ಟಾಕ್. 1.5 ಗಂಟೆ ಮಾತಾಡ್ಬೋದು. ನಾನು ಆಡಿಯನ್ಸ್ ನ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಅವ್ರು ಏನ್ ಮಾತಾಡ್ಸಾರೋ ಪ್ರಶ್ನೆ, ಇವಾಗ ಉದಾಹರಣೆಗೆ ಇವಾಗ ನೀವು ಪ್ರಶ್ನೆ ಕೇಳಿ, ಏನ್ ಕೇಳ್ತಾರೆ ಕೇಳಿ. ವೀಕ್ಷಕರೇ, ತಾವು ಸಹ ಅವ್ರ ಹೆಸರು ಹೇಳಿಲ್ಲ ನೀವು. ಅದೇ ನೀವೇ ಕೇಳಿ ಅವನಿಗೆ, ನನಗ್ ಬೇಡ, ನಮಗೂ ನಿಮ್ ಸಂಬಂಧ ಇಲ್ಲ. ಇವಾಗ ಹೆಸರೇನಪ್ಪ? ರಸಗುಲ್ಲ ಸರ್. ರಸಗುಲ್ಲನಾ? ಓಕೆ. ಯಾರು ಇಟ್ಟಿದ್ದ ಹೆಸರು ಕೇಳಿ. ಯಾರು ಇಟ್ಟಿದ್ದಾರು? ಈ ಕಳ್ಳನ ಮಗ. ನೋಡಿ ಸರ್, ಅಷ್ಟು ಮುದ್ದಿನ ನಮ್ಗೆ ಅಂತ ಹೇಳ್ಬಾರ್ದಪ್ಪ. ಯಾಕಪ್ಪ? ನಿಮ್ಮ ಯಜಮಾನ್ರಲ್ವಾ? ಅಯ್ಯೋ ಅಲ್ಲಪ್ಪ. ಯಜಮಾನ್ರಲ್ವಾ? ಕರಿಮಣಿ ಮಾಲೀಕ ಇವನಲ್ಲ. ಆ ಯಜಮಾನ ಎಲ್ಲ ಕೊಂಡು ಹೇಳಿದ್ದು ಬಾಸ್ ಅಲ್ಲ. ಸರಿ, ಯಾರು? ನಮ್ಮಪ್ಪ. ಸರ್ ಇದಕ್ಕೇನ ಬೇಕಾ ಸರ್? ಸರಿ ಅಪ್ಪ, ಇವ್ರು ನನ್ನ ಮಗು ತರನೇ. ಓಕೆ. ಸೊ ಅದಕ್ಕೊಂದು ಜೀವ ಕೊಟ್ಟಿದ್ದೀರಾ ನೀವು, ಧ್ವನಿ ಕೊಟ್ಟು. ಸೊ ವೀಕ್ಷಕರ, ತಾವು ನಮ್ಮ ರಸಗುಲ್ಲ ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಖಂಡಿತ ಕರೆ ಮಾಡಿ 8050608951ಗೆ. ಎಸ್, ಇದು ಯಾವಾಗಿಂದ ನಿಮಗೆ ಅದು ತೋಚಿದ್ದು? ಸರ್ 93 ಇಂದ ಆ ಶೋಗೆ ಹೋದೆ ಇಂದಿಪುರದಲ್ಲಿ. ಅವತ್ತು ಐಡಿಯಾ ಬಂತು. 1 ಮಂತ್ ಏನೋ ಪ್ರಾಕ್ಟೀಸ್ ಮಾಡಿದೆ. ಅಂದ್ರೆ ಪ್ರಾಕ್ಟೀಸ್ ಮೀನ್ಸ್ ಕನ್ನಡಿ ಮುಂದೆ ಏನ್ ಮಾಡ್ಬೋದು ಅಂತ ಬೊಂಬೆ ಸಿಕ್ಕಿದ್ಮೇಲೆ ಇದಕ್ಕೆ ನನಗೆ ಸೆಟ್ ಆಯ್ತು. ಅಂದ್ರೆ ಅವರೆಲ್ಲ ಬಲಗೈಲಿ ಮಾಡಿಸ್ತಾರೆ ಬೇರೆ ಟೆಕ್ನಿಕ್, ಬಟ್ ನಾನು ಎಡಗೈಲಿ ಹಾಕೊಂಡೆ ಫಸ್ಟ್. ಅದಲ್ಲೇ ಹೊಲ್ದಿರೋದು ನಮ್ಮ ಬಲಗೈಲಿ ಮಾಡಕ್ಕಾಗಲ್ಲ ಯೂಶಲ್ ಆಗಿ. ಬಟ್ ಮೋರ್ ದೆನ್ 93 ನಾನು ಕಂಟಿನ್ಯೂ ಶೋ ಮಾಡ್ತಾ ಇದ್ದೀನಿ. ಕಾರ್ಪೆಟ್ ಶೋಸ್, ಬರ್ತ್ಡೇಸ್, ಮ್ಯಾಜಿಕ್ ಶೋ ಮಾಡ್ತೀನಿ. ಮ್ಯಾಜಿಕ್ ಶೋ ಮಾಡಿದಾಗ ಇವನ್ನ ಬುಕ್ ಮಾಡ್ತಾರೆ, ಇವನು ನಾನು ಮ್ಯಾಜಿಕ್ ಶೋ, ಮಿಮಿಕ್ರಿ. ಒಂದು ಪ್ಯಾಕೇಜ್ 1.5 hour 2 hours ಮಾಡ್ತೀವಿ ಶೋ. ನಾವಿಬ್ಬರೇ ಮಾಡ್ತೀವಿ. ಸೊ ಚಿತ್ರರಂಗ ಆಕ್ಚುಲಿ ಬರ್ಲಿಕ್ಕೆ ಕಾರಣ ಸರ್ ಅದೇ ಕಾಲೇಜ್ ಅವಲ್ಲ ಹೇಳಿದಲ್ಲ, ಕಾಲೇಜ್ ಅಂತ ಚಕ್ಕರ್ ಅಲ್ಲಿ ಯಾರೋ ಕಳಿಸಿದ್ರು, ಹೋದೆ, ಸಣ್ಣ ಪುಟ್ಟ ಮಾಡ್ತಿದ್ದೆ. ಆಮೇಲೆ ಡ್ಯಾನ್ಸರ್ ಆದೆ. ಆ ನಂತರ ಸೊ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮಗೆ? ಸರ್ ಫಸ್ಟ್ ಮೂವಿ ಡ್ಯಾನ್ಸ್ ಅಲ್ಲಿ ಏನ್ ಅನ್ಸಿಲ್ಲ, ಯಾಕಂದ್ರೆ ಗುಂಪಿತ್ತು. ಸೊ ನಾನೇ ಒಬ್ಬನೇ ಇಂಡಿವಿಜುವಲ್ ಅಂತ ಒಂದು ಕ್ಯಾರೆಕ್ಟರ್ಗಳು ಮಾಡಿದಾಗ, ಕ್ಯಾಮ್ರಾ ಅಂದ್ರೆ ಅಲ್ಲಿ ಜನ ಇರ್ತಾರೆ, ಏನ್ ಮಾಡ್ಬೇಕು ಅಂತ ಆಮೇಲೆ ಡೈಲಾಗ್ ಹೇಳ್ಕೊಡ್ತಾರೆ. ಅಲ್ಲಿ ಏನಾಗುತ್ತೆ, ಡೈರೆಕ್ಟರ್ ಒಂದು ಹೇಳ್ತಾರೆ, ಆಮೇಲೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ಕೊಡ್ತಾರೆ. ಸೊ ಎಲ್ಲರನ್ನು ಕ್ಯಾಚ್ ಮಾಡ್ಬೇಕು. ಚಿತ್ರರಂಗದಲ್ಲಿ ಏನಂದ್ರೆ ತುಂಬಾ ಎಲ್ಲರೂ ಎಫಿಷಿಯೆಂಟ್ ಆಗಿ ಇರ್ಬೇಕು, ನಾವು ಎಲ್ಲರೂ ಬೇಕು. ಆಮೇಲೆ ಅವ್ರು ಹೇಳ್ತಾರನೇ ಮಾಡ್ಬೇಕು ಅಂತಲ್ಲ, ಇವ್ರು ಹೇಳಿದಾರ ಮಾಡೋಂಗಿಲ್ಲ. ಬಟ್ ಎಲ್ಲರೂ ಕ್ಯಾಚ್ ಮಾಡಿ ಮಾಡಬೇಕು. ತುಂಬಾ ಚೆನ್ನಾಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಅದ್ಭುತ. ಸುಮಾರು ಇತ್ತೀಚೆಗೆ ಕೂಡ ಮಾಡಿದ್ದೀನಿ, ಸುಮಾರು ಯಾವ್ದು ಉಪ್ಪುಳಿ ಖಾರದಲ್ಲೂ ಮಾಡಿದ್ದೀನಿ, ಮಹಾಲಕ್ಷ್ಮಿ ಅವ್ರ ಫಿಲ್ಮ್ ಉಪ್ಪುಳಿ ಖಾರ. ಸೊ ಅದರಲ್ಲೂ ಮಾಡಿದ್ದೀನಿ. ತುಂಬಾ ಅವಕಾಶಗಳು ಬಂತು. ಆಗ್ಲೇ ಮಾಡಿದ್ರಲ್ಲ, ಫೋನ್ ಮಾಡಿದ್ರಲ್ಲ ಗುರುದತ್ ಸರ್, ಅವ್ರ ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನಮ್ಮ ದತ್ತಣ್ಣವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಅವ್ರ ಸಂದರ್ಶನ ನಮ್ಮಲ್ಲೇ ಆಗಿರೋದು. ದತ್ತಣ್ಣವ್ರು ಮಾಡಿದೆ, ಅವ್ರ ಜೊತೆ ಮಾಡಿದ್ದೀನಿ. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಸರ್ ಜೊತೆ ಮಾಡಿದ್ದೀನಿ, ಆಕ್ಟ್ ಮಾಡಿದ್ದೀನಿ. ರಾಘವೇಂದ್ರ ರಾಜ್ಕುಮಾರ್ ಜೊತೆ ಮಾಡಿದ್ದೀನಿ. ಸೊ ನನ್ನ ಅದೃಷ್ಟ ಅಂದ್ರೆ ವಿಷ್ಣುವರ್ಧನ್ ಸರ್ ಜೊತೆ ಆಕ್ಟ್ ಮಾಡಕ್ಕಾಗಲಿಲ್ಲ, ಬಟ್ ಅವ್ರು ಆಕ್ಟ್ ಮಾಡ್ತಿರ್ತೀನಿ. ಸೊ ಈ ತರ ನನ್ನ ಚಿತ್ರರಂಗದ್ದು. ಆದ್ರೆ ಇನ್ನು ಹಲವಾರು ಇದ್ರಲ್ಲಿ ಹೋಗ್ಬೇಕು ಅಂದ್ರೆ ನಾನು ಟಿವಿಲೂ ಮಾಡಿದ್ದೀನಿ, ಟಿವಿ ಸೀರಿಯಲ್ಸ್ಗಳು ಕೂಡ. ಟಿವಿ ಸೀರಿಯಲ್ ಅಲ್ಲಿ ಸರ್, ಟಿವಿ ಸೀರಿಯಲ್ ಅಲ್ಲಿ ಇತ್ತೀಚೆಗೆ ಹೇಳ್ಬೇಕಂದ್ರೆ ನಮ್ಮ ಜಿ ಟಿವಿ ನಲ್ಲಿ ಬಂತಲ್ಲ ನಿಗೂಢ ರಾತ್ರಿ ಅಂತ ಸಸ್ಪೆನ್ಸ್ ಮೂವಿ, ಇದು ಸಸ್ಪೆನ್ಸ್ ಸೀರಿಯಲ್. ಅದ್ರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ.
ಓಕೆ ಓಕೆ. ಸೊ ಮೂವಿಗಳಲ್ಲಿ ಅಂದ್ರೆ KG02 ಮಾಡಿದೀನಿ, ಅದರಲ್ಲೂ DAG ಕ್ಯಾರೆಕ್ಟರ್. ಓಕೆ. ಸೊ ಈಗ ಸದ್ಯಕ್ಕೆ ಸಣ್ಣ ಆಗ್ಬಿಟ್ಟಿದ್ದೀನಿ ಸ್ವಲ್ಪ, ಬಟ್ ನಿಮ್ ಪರ್ಸನಾಲಿಟಿ ಇದ್ದೆ ನಾನು DAG ಕ್ಯಾರೆಕ್ಟರ್ಸ್ ಎಲ್ಲ ಸೂಪರ್ ಸೂಟ್ ಆಗುತ್ತೆ. ಸೊ ಅದೊಂದು. ಆಮೇಲೆ ರಂಗಭೂಮಿಗೂ ಹೋಗಿದ್ದೆ. ಆಮೇಲೆ ನಾನು ನಿಮಗೆ ಒಂದು ಕೇಳಬೇಕಂತ ಅನ್ಕೊಂಡಿದ್ದೆ. ಈಗ ನಾವು ನಿಗೋಡ ಅಂದ ತಕ್ಷಣ ನನಗೆ ಕ್ರೈಮ್ ಡೈರಿ ಅಂತ ಬಂತು. ಸೊ ಕ್ರೈಮ್ ಡೈರಿಯಲ್ಲಿ ಮಾತಾಡ್ತಾರಲ್ಲ, ಅದು ಯಾವ ತರ ಅಂತ ಸ್ವಲ್ಪ ತೋರಿಸಬಹುದು ಸರ್? ಅದು ಅವ್ರ ವಾಯ್ಸ್ ಎಲ್ಲ ಮಾಡಿಲ್ಲ ನಾನು, ಮಾಡಿಲ್ಲ, ಟ್ರೈ ಮಾಡಿಲ್ಲ. ಯಾಕೆಂದ್ರೆ ಬೇರೆ ಇಷ್ಟು ಮಾಡೋದಕ್ಕೆ ಟೈಮ್ ಸಿಗಲ್ಲ ಸರ್. ಬಾಲಕೃಷ್ಣ ಅಲ್ಲ, ಅವ್ರದ್ದು ಮಾಡ್ತಿದ್ದೆ, ಬಟ್ ಇವಾಗ ಇವರು ನಮ್ಮ ಹುಚ್ಚ ವೆಂಕಟದು ಮಾಡ್ತೀನಿ. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ಬಾಡಿ ಲ್ಯಾಂಗ್ವೇಜ್ ಬೇಕು ಒಂದು. ಈಗ ಉಂಟೆ ಅಂದಾಗ ಇವು ಬಿಡಲ್ಲ ನನಗೆ. ಸೊ ಅದಕ್ಕೆ ಅದೊಂದು. ಆಮೇಲೆ ಇದು ಶಾಂತಂ ಪಾಪಮ್ಮಲ್ಲೂ ಮಾಡಿದ್ದೀನಿ, ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದಿದ್ದು ನನ್ನ ಆಸೆ ಇದ್ದಿದ್ದು ಕಾಲೇಜ್ಗೆ ಹೋದಾಗ ಇನ್ಸ್ಪೆಕ್ಟರ್ ಆಗಬೇಕು ಇಲ್ಲ ಲಾಯರ್ ಆಗಬೇಕು ಅಂತ BA ತಗೊಂಡೆ. ನೋಡಿದ್ರೆ ಆಕ್ಟ್ ಅಲ್ಲಾದ್ರೂ ಲಾಯರ್ ಆದೆ, ಕಳ್ಳನೂ ಆಗಿದ್ದೀನಿ, ಕಳ್ಳ ಆಗಿದ್ದೀನಿ, ಆಮೇಲೆ ರೌಡಿ ಆಗಿದ್ದೀನಿ, ಕುಡ್ಕ ಆಗಿದ್ದೀನಿ. ಕುಡ್ಕ ಅಂದು ತುಂಬಾ ಕ್ಯಾರೆಕ್ಟರ್ಗಳು 2-3 ಕ್ಯಾರೆಕ್ಟರ್ ಮಾಡಿದ್ದೀನಿ. ಮತ್ತೆ ಸೀರಿಯಲ್ ಇದು ಕಾಮಿಡಿ ಇದಕ್ಕೂ ಅದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ತಬ್ಲಾ ನಾಣಿಯವರು. ಮಾತ್ರ ಅವರು ಪ್ರೇರಣೆ. ನಮ್ಮ ತಬ್ಲಾ ನಾಣಿ ಸೂಪರ್ ಆಗಿ ಮಾಡ್ತಾರೆ. ಅವರ ಜೊತೆಲಿ ರಂಗಭೂಮಿಗೂ ಕಾಲಿಟ್ಟೆ. 2 ಪಾತ್ರ ಅವ್ರು ಕೊಟ್ರು, ಒಂದು ಕರ್ಣ ಮತ್ತೆ ಇನ್ನೊಂದು ನಕುಲ ಅಂತ. ಅದು ಕಾಮಿಡಿ, ಇದು ಪೌರಾಣಿಕದ ಕಾಮಿಡಿಲಿ. ಅದಾದ ನಂತರ ನಮ್ಗೆ ನಮ್ಮ ಉಮೇಶ್ ಅಣ್ಣ ಇದಾರಲ್ಲ, ಅಯ್ಯೋ ವಿನಾಕಾರಣ ಇವ್ರು ತಪ್ಪು ಮಾಡ್ಬಿಟ್ನಲ್ಲ, ಬೇಜಾರ್ ಮಾಡ್ಕೊಂಡ್ರಲ್ಲ ಅಂತ ಅಂತಾರಲ್ಲ, ಯಾವಾಗಲೂ ಸೀರೆ ಉಟ್ಕೊಂಡಿರ್ತಾರೆ. ಅವರ ಅಣ್ಣ ರಮೇಶ್ ಅಣ್ಣ ಅಂತಿದ್ದಾರೆ, ರಮೇಶ್. ಅವರು ಒಂದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಫ್ರೆಂಡ್ಸ್ ಇದ್ರಲ್ಲ. ಬಾರಮರಿ ಇಲ್ಲಿ ಅಂತ ಕರೆದ್ರು. ಏನಣ್ಣ ಅಂದೆ, ಈ ತರ ಬಂದು ಆಕ್ಟ್ ಮಾಡ್ತೀನ ಅಂದ್ರು. ಹ್ಞೂ ಅಂದೆ. ಪಾತ್ರ ಕೊಡ್ತೀನಿ ನಾಳೆ ಬರ ಅಂದ್ರು. ಸರಿ ಬರ್ತೀನಿ ಅಂತ ಹೋದ್ರೆ, ಯಾವ ಪಾತ್ರ ಕೊಟ್ಟಿರ್ಬೋದು ಅಂತೀರಾ ಸರ್? ಬೇಡರ ಕಣ್ಣಪ್ಪದಲ್ಲಿ ಪ್ರಮುಖ ಪಾತ್ರ ಯಾವ್ದಿರ್ಬೋದು? ಬೇಡರ ಕಣ್ಣಪ್ಪ ನಮ್ಮ ಅಣ್ಣವ್ರದೇ ಪಾತ್ರ. ಅದ್ ಬಿಟ್ಟು ಅದರಲ್ಲಿ ಪ್ರಮುಖ ಪಾತ್ರಗಳಿರ್ತಲ್ಲ, ಅದರಲ್ಲಿ ತುಂಬಾ ಶ್ರೇಷ್ಠವಾದ ಪಾತ್ರ ಅದು ಪಾತ್ರ. ಶಿವನ್ ಪಾತ್ರ ಸರ್. ಹೌದಾ? ನನಗೆ ನಂಬಕ್ಕಾಗ್ಲಿಲ್ಲ. ನಿಮಗೆ ಸೂಟೇಬಲ್ ಸರ್ ಅದು. ಡಬಲ್ ಕ್ಯಾರೆಕ್ಟರ್. ಫಸ್ಟ್ ಎಲ್ಲ ಮುದ್ಕ ಇದೆಲ್ಲ ದಾಡಿ ಹಾಕಿ ವಿಗ್ ಹಾಕಿರ್ತಾರೆ. ಅರ್ಜುನ್ ತರ ಬಂದ ಅದೇ ಇಟ್ಕೊಡ್ತಾರಲ್ಲ ಮನೆಗೆ. ಮತ್ತಷ್ಟಕ್ಕಾಯ್ತಾ? ಬಟ್ ಲೈವ್ ಬರ್ತಾ ಇದೆ. ಆಮೇಲೆ ಏನಾಗುತ್ತೆ, ಅಲ್ಲಿ ತಾತನ್ ತರ ಬಂದು ಅವ್ರಿಗೆಲ್ಲ ಒಡವೆ ವಸ್ತ್ರ ಎಲ್ಲ ಕೊಡೋದು ಶಿವ. ಅದಾದ ನಂತರ ಲಾಸ್ಟಲ್ಲಿ ಪ್ರತ್ಯಕ್ಷ ಆಗ್ತೀನಲ್ಲ, ಅವಾಗ ಡಬಲ್ ಕ್ಯಾರೆಕ್ಟರ್. ಅಲ್ಲಿ ಶಿವ ಅವಾಗ ಹಾವು ಗೀವು ಹಾಕೊಂಡು ತಿಲ್ಕ ಎಲ್ಲ ಇಟ್ಕೊಂಡು ಸಕ್ಕದಾಗಿತ್ತು ಅಂತ ಒಂದು ಕ್ಯಾರೆಕ್ಟರ್. ಅದಾದ್ಮೇಲೆ ಇನ್ನೊಂದು ದಂಡನಾಯಕನ್ ಕ್ಯಾರೆಕ್ಟರ್ ಒಂದು 6-7 ಮಾಡಿದ್ದೀನಿ ಸರ್ ರಂಗಭೂಮಿ. ಅದ್ರ ನನಗೇನಂದ್ರೆ ಜಾಸ್ತಿ ಒಲವು ಅಂದ್ರೆ ಆರ್ಕೆಸ್ಟ್ರಾಯಿಂದ ಬಂದಿದ್ದು. ಆರ್ಕೆಸ್ಟ್ರಾದಲ್ಲಿ ತುಂಬಾ ಒಲವು ಜಾಸ್ತಿ. ಈಗಲೂ ಕೂಡ ನಾನು ಆರ್ಕೆಸ್ಟ್ರಾಗಳ ಕರೆದ್ರೆ ಪ್ರೀತಿಯಿಂದ ಹೋಗ್ತೀನಿ. ಪ್ರೀತಿಯಿಂದ ಇವಾಗ ಗುರು ಸರ್ ಹೇಳಿದಾಗೇನೆ ಎಲ್ಲ ಮಿಮಿಕ್ರಿ ಮಾಡೋದ್ರು ಮಾಡ್ತೀನಿ, ಕೋತಿ ಮಾಡೋದ್ರು ಮಾಡ್ತೀನಿ, ಡ್ಯಾನ್ಸ್ ಮಾಡೋದು ಮಾಡ್ತೀನಿ. ಮುಗೀತಾ ಕೆಲ್ಸಕ್ಕೆ ಹೋಗ್ತೀನಿ, ಮುಗೀತು ಅಂದ್ರೆ ಬರ್ತಾ ಇರ್ತೀನಿ ನಮ್ಮ ಬಾಸ್ ಕರ್ಕೊಂಡು. ನಮ್ಮ ಬಾಸ್ ಮುಗಿದ ತಕ್ಷಣ ಬ್ಯಾಗಲ್ಲಿ ಇಟ್ಬಿಡ್ತೀನಿ. ಇವನ್ ಇನ್ಸಿಡೆಂಟ್ ಹೇಳಿಲ್ಲ ನಿಮ್ಗೆ. ಒಂದ್ಸಲಿ ಪ್ರೋಗ್ರಾಮ್ ಹೋಗಿದೀವಿ, ಕೋತಿ ಎಲ್ಲ ಮಾತಾಡಿದ್ರೆ ನನಗೆ ಬ್ಯಾಕ್ ಟು ಬ್ಯಾಕ್ ಬಿಸಿ ಆಗ್ಬಿಟ್ಟೆ. ಸೊ ಅದನ್ನ ನೋಡಿದ್ರೆ ಬ್ಯಾಗಲ್ಲಿ ಇಟ್ಬಿಟ್ಟು ಬ್ಯಾಗ್ನ ಸೈಡಲ್ಲಿ ಇಟ್ಬಿಟ್ಟು ಹಂಗೆ ನಾನು ಮತ್ತೆ ಸ್ಟೇಜ್ಗೆ ಹೋಗ್ಬಿಟ್ಟೆ. ಸೊ ಅಲ್ಲಿ ಹೋದಾಗ ಏನಾಯ್ತು, ಮಗು ಒಂದು ಅವ್ರು ಮಗು ಯಾವ್ದೊಂದು ಸಸ್ಪೆನ್ಸ್ ಆಗಿ ಹೇಳ್ತೀನಿ, ಆಮೇಲೆ ಇರ್ಬೇಕು. ಒಂದ್ ಮಗು ಎತ್ಕೊಂಡು ಹೋಗ್ಬಿಟ್ಟಿದ್ದೆ ಕೋತಿನ. ಆಯ್ತು ಕೋತಿ ಅಂತ ನಾನು ಬಿಸಿ ಆದ್ಮೇಲೆ ಫ್ರೀ ಆದ್ಮೇಲೆ ಬಂದ್ ನೋಡ್ತೀನಿ, ಕೋತಿ ಇಲ್ಲ. ಇಲ್ಲಿಂದ ಹುಡುಕ್ತಾ ಆಮೇಲೆ ಕಡೆಗೆ ಅಳೋ ತರ ಆಗ್ಬಿಟ್ಟೆ ನಾನು. ಕಡೆ ಮುಗಿಯೋರ್ಗು ಅನೌನ್ಸ್ ಮಾಡಿದ್ದೀನಿ, ದಯವಿಟ್ಟು ನನ್ನ ಕೋತಿ ಮಿಸ್ ಆಗಿದೆ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರು, ಕೊಡಿ ಅಂತ. ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಇರಿ ಸರ್ ಎಲ್ಲಾನು ಉಳಿಸ್ಕೊಡ್ತೀವಿ, ಯಾರೋ ಎತ್ಕೊಂಡೋಗಿರ್ತಾರೆ, ನೋಡೋಣ ಇರಿ ಸರ್. ಕಡೆಗೆ ಪಾರ್ಟಿ ಪೇಮೆಂಟ್ ತರಕ್ಕೆ ಅಂತ ಮನೆಗೆ ಹೋದ್ರು ಅಧ್ಯಕ್ಷರು. ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸಿದ್ವಿ, ನಂದೇ ಆರ್ಕೆಸ್ಟ್ರಾ ಮುಗಿಸ್ಬಿಟ್ಟು ಪೇಮೆಂಟ್ ತರ್ತಾರೆ. ನನ್ನ ಕಡೆ ಪೇಮೆಂಟ್ ಬರ್ತಾ ಇದೆ ಅದು ಓಕೆ. ಬಟ್ ಇಲ್ಲಿ ಕೋತಿ ಏನಾಯ್ತು, ಏನ್ ಮಾಡ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ಆಮೇಲೆ ಅವ್ರ ಮಗು ಕುತ್ಕೊಂಡ್ಬಿಟ್ಟು ಮನೇಲಿ ಅದು 11 ಗಂಟೆಗೆ 10:30 ಮಲಗೋದಂತೆ. 11:30 ಆಗಿದೆ ಪ್ರೋಗ್ರಾಮ್ ಎಲ್ಲ ಮುಗಿಯೋದಕ್ಕೆ. ಕೂತ್ಕೊಂಡ್ಬಿಟ್ಟು ಮಂಚದ ಮೇಲೆ ಕುತ್ಕೊಂಡು ಹಿಂಗೆ ಬಚ್ಚಿಕ್ಕೋಗ್ಬಿಟ್ಟು ಮಾತಾಡು ಅಂತ ಇದೆ. ಅದು ಕೈ ಹಾಕಿಲ್ಲ ಅವ್ರೆ, ಏನಿಲ್ಲ ರಿಯಾಕ್ಷನ್ ಇಲ್ಲ, ಸುಮ್ಮನೆ ಹಿಂಗೆ ಇದೆ ಮಾತಾಡು ಅಂತ ಹಿಂಗೆ. ಇದೇನಿದು ಮಗುವಿನ ಮಲಗಿದ ಯಾರ ಹತ್ರ ಮಾತಾಡು ಅಂತಿದ್ದಾರೆ. ನೋಡಿದ್ರೆ ಅವರು ಅಧ್ಯಕ್ಷರು ಕೋತಿ ಅಂತ. ಆಮೇಲೆ ಸಡನ್ ಆಗಿ ಅಲ್ಲೇ ಕೂತಿತ್ತು ಮಗು. ನನ್ನ ಕರೆದ್ರು, ಸರ್ ಬನ್ನಿ ಸರ್ ನಿಮ್ಮದು ಖುಷಿ ಕೊಡ್ತೀನಿ, ಬನ್ನಿ ಸರ್ ಬರಲ್ಲ, ಬನ್ನಿ ಸರ್ ಅಂದ್ಬಿಟ್ಟು ಕೂತ್ಬಿಟ್ಟು ನೋಡ್ಸಿದ್ರು. ನೋಡಿ ಸರ್ ಅಲ್ಲಿದೆ ನಮ್ಮ ಮಗು ಜೊತೆ. ಆಮೇಲೆ ಮಾತಾಡಿದೆ ಸ್ವಲ್ಪ ಹೊತ್ತು, 1/4 ಗಂಟೆ ಮಗು ಜೊತೆ ಮಾತಾಡಿಸಿ ಖುಷಿಪಟ್ಟು, ನನ್ನ ಹತ್ರ ಮಾತ್ರ ಮಾತಾಡೋದು ಪುಟ್ಟ ಸೋರಿ ಅಂದ್ಬಿಟ್ಟು ಹತ್ಕೊಂಡು ಕಳಿಸ್ತು ಪಾಪ. ಸೊ ಈ ತರ ಎಲ್ಲ ಆಗತ್ತೆ ಇವನಿಂದ. ಇವರು ಚೆನ್ನಾಗಿದಾರಲ್ವಾ, ಮೇಲಿಂದ ಕೆಳಗೆ ನೋಡು, ಚೆನ್ನಾಗಿದಾರಲ್ವಾ? ಮನೆ ಕರ್ಕೊಂಡೋಗೋಣ? ಯಾಕೋ ಬರ್ತೀರಾ? ಖಂಡಿತ ಬರ್ತೀನಿ. ಬನ್ನಿ, ಬರಂಗಿದ್ರೆ ಬನ್ನಿ. ಓಕೆ ಹೋಗೋಣ? ಸರಿ ಓಕೆ.
ಎಸ್ ಸರ್. ಸೊ ಯಾವ ರೀತಿ ಪಾತ್ರಗಳ, ಅದೇ ನೀವು ಹೇಳಿದ್ರಿ ಈಶ್ವರನ್ ಪಾತ್ರ ಮಾಡಿದ್ರಿ, ಬಹಳ ರಂಗಭೂಮಿಲಿ ಈಶ್ವರನ್ ಪಾತ್ರ ನಿಮ್ಗೆ ಬಹಳ ಸೂಟೇಬಲ್. ಎಸ್, ರಂಗಭೂಮಿಯಲ್ಲಿ. ಸೊ ಈಗ ಈಗ ಇವಾಗ ಯಾವ್ದು ಚಿತ್ರದಲ್ಲಿ ತಾವು ನಟನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಈಗ ಸದ್ಯಕ್ಕೆ ಆಪರ್ಚುನಿಟಿಗಳು ಕಮ್ಮಿನೇ. Okay. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಸ್ಟೇಜ್ ಮೇಲೆ ಜಾಸ್ತಿ ಒಲವು, ಕಮಿಟ್ ಆಗ್ಬಿಟ್ಟಿರ್ತೀನಿ. ಎಷ್ಟು ಸ್ಟೇಜ್ ಪ್ರೋಗ್ರಾಮ್ಸ್ ಎಷ್ಟು ಕೊಟ್ಟಿದ್ದೀರಾ ಪ್ರೋಗ್ರಾಮ್ಸ್? 93 ಇಂದ ಲೆಕ್ಕ ಹಾಕೊಂಡ್ರೆ more than 15 ಲೆಕ್ಕ ಹಾಕಕ್ಕೆ ಆಗಲ್ಲ. ಯಾಕಂದ್ರೆ ತಿಂಗಳಲ್ಲಿ 40 ಶೋ ಮಾಡ್ತಿದ್ದೆ ಆಗ. ಈಗ ಇತ್ತೀಚೆಗೆ ಅಂದ್ರೆ 15 to 20 ಮಿನಿಮಮ್ 20 ಅದು ಇರುತ್ತೆ, ಇಲ್ಲ 10 ಆದ್ರೂ ಇರುತ್ತೆ ಸರ್. ಪ್ರತಿ ತಿಂಗಳು 10 ಇರುತ್ತೆ ಮಿನಿಮಮ್. ಸೊ ಯಾಕೆಂದ್ರೆ ಮ್ಯಾಜಿಕ್ ಮಾಡ್ತೀನಲ್ಲ, ಅದಿರುತ್ತೆ. ಇಲ್ಲ ಇವನು ನಾನೇ ಇರುತ್ತೆ, ಇಲ್ಲ ಸಿಂಗಿಂಗ್ ಇರುತ್ತೆ. ತಾವು ಹಾಡು ಹಾಡ್ತಿರಂತ ನಾವು ಕೇಳ್ಬಿಟ್ವಿ. ಹೌದು ಸರ್, ಇಮಿಟೇಷನ್ ಸಾಂಗ್ಸ್ ಎಲ್ಲ. ಇಮಿಟೇಷನ್ ಸಾಂಗ್ಸ್ ಲೈಕ್ ನಮ್ಮ ವಿಷ್ಣು ಸಾರ್ದು ಉತ್ತು ಅನ್ನ ತಿನ್ನೋಕೆ, ನೀರು ಕುಡಿಯೋಕೆ, ಒಂದು ಬಟ್ಟೆ ಸಾಕು ನನ್ನ ಬಾನ ಮುಚ್ಚೋಕೆ, ಹೊಂಗಯ್ಯ ಕಲಾಚಾಕ ಸಾಕು ಆಯಾಗಿರೋಕೆ, ಆತರ. ಆಮೇಲೆ ಅದ್ ಬಿಟ್ರೆ ಬೇಡುವೆನು ವರವನ್ನು ಕೊಡಿತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ. ಬಟ್ ಏನ್ ಗೊತ್ತಾ ಸರ್ ವಿಷಯ, ನಿಮ್ ತರ ಪ್ರೊಫೆಷನಲ್ ಸಿಂಗರ್ ಅಲ್ಲ, ನಿಮ್ ತರ ರೆಕಾರ್ಡಿಂಗ್ ಸಿಂಗರ್ ಅಲ್ಲ. ಬಟ್ ಆದ್ರೆ ಇದು ಆಗೋದಕ್ಕೆ ಕಾರಣ ನಮ್ಮ ಅಭಿಮಾನಿಗಳು. ಸರ್ ನೀವೇ ಆಡ್ಬೇಕು ಸರ್, ಶಂಕರ್ ನಾಗ್ದು ನಟನೆಯಲ್ಲಿ ಸಿಂಗರ್ಸ್ ಆಡ್ಲಿ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು, ಇದೀಗ CBI ಶಂಕರ್ ಅಂದ್ಬಿಟ್ಟು ಬಂದ್ರೆ ಸರ್ ನೀವೇ ಆಡಿ ಸರ್ ಅಂತಾರೆ. ಇಲ್ಲ ಅನಾಥ ಮಗುವಾದ ಆಡೋ ಅಂದ್ರೆ ನೀವೇ ಆಡಿ ಸರ್, ಆಡಿ ಇಲ್ಲ ಅಂತ ಭಯ. ಆಮೇಲೆ ನಮ್ ಸಿಂಗರ್ಸ್ ಎಂಕರೇಜ್ ಮಾಡೋರು, ಆಡಿ ಸರ್ ನಾವ್ ಇರ್ತೀವಿ, ತಾಳ ಇರ್ತೀವಿ ಅಂತ. ನನ್ ತಾಳ ಬಂದೇ ಬರುತ್ತೆ, ನಾನು ಡ್ಯಾನ್ಸ್ ಮಾಸ್ಟರ್ ಕೂಡ, ಕ್ಲಾಸ್ ಇಟ್ಟಿದ್ದೆ. ತಾಳ ಇದೆ. ಆಮೇಲೆ ಇದಿಲ್ಲ ಏನಂದ್ರೆ ಶ್ರುತಿ ಬಗ್ಗೆ ಗೊತ್ತಿರಲ್ಲ ನನಗೆ. ಆ ಶ್ರುತಿ ಬಗ್ಗೆ ಸ್ವಲ್ಪ ನಮ್ ಸಿಂಗರ್ಸ್ ಸಪೋರ್ಟ್ ಮಾಡಿದ್ರು. ಸೊ ಅವಾಗಿಂದ ಸ್ವಲ್ಪ ಆಡಿರ್ತೀನಿ ಸರ್, ಒಂದು 6-7 ಹಾಡು ಆಡ್ತಿದ್ದೆ. ಆಮೇಲೆ ಕುಲುಕಬೇಡ ಸಿಲ್ಕು ಇಂಥವು ಎಲ್ಲ ಇಮಿಟೇಷನ್ ಸಾಂಗ್ಸೇ ಹೇಳಿ ಸಿಂಗರ್ ಅಂತ ಸ್ವಲ್ಪ ಅನ್ಸ್ಕೊಂಡಿದ್ವಿ ಇಷ್ಟೇ. ಅದು ಆಲ್ರೌಂಡರ್ ಇದ್ದೀರಿ ತಾವು. ಸೊ ನಿಮಗೆ ಯಾವ ಪಾತ್ರ ಮಾಡ್ಬೇಕಂತ ಆಸೆ ಇತ್ತು ನಿಮಗೆ? ಅಂದ್ರೆ ಈ ತರ ನಾನು ಪಾತ್ರ ಮಾಡಿಲ್ಲ, ನಾನು ಮಾಡ್ಬೇಕು ಅನ್ನೋದು ಏನಾದ್ರು? ಸರ್ ಪಾತ್ರದಲ್ಲಿ ಹೇಳ್ಬೇಕಂದ್ರೆ ನನಗೆ ಎಲ್ಲಾ ಪಾತ್ರ ಮಾಡೋದು ತುಂಬಾ ಇಷ್ಟ. ಅದರಲ್ಲಿ ತಂದೆ ಪಾತ್ರನ ಮಾಡಿದ್ದೀನಿ, ಯಾವ್ದು ಫಿಲ್ಮ್ ಅಲ್ಲಿ ಶಾರ್ಟ್ ಮೂವಿಲಿ ತಂದೆ ಪಾತ್ರ ಮಾಡಿದ್ದೀನಿ. ಮಗುವಿನ ಸೆಂಟಿಮೆಂಟಲ್ ಅದು. ಮಗು ಮಿಸ್ ಆಗ್ಬಿಡುತ್ತೆ, ಅಂದ್ರೆ ಹೆಂಡತಿ ಒಂದ್ ಕಡೆ ಬಿಸಿ ಇರ್ತಾಳೆ, ಗಂಡ ನಾನು ಬಿಸಿ ಇರ್ತೀನಿ. ಸೊ ಮಗು ನೋಡ್ಕೊಳಕ್ಕೆ ಅಂತ ಒಬ್ರು ಕೆಲ್ಸಗಾರನ ಇಡ್ತೀವಿ. ಆ ಕೆಲ್ಸಗಾರ ಹೆಂಡತಿ ಗಂಡ ಸರಿ ಇರಲ್ಲ, ಗಂಡ ಮೀನ್ಸ್ ಎತ್ಕೊಂಡು ಹೋಗ್ಬಿಟ್ಟು ದುಡ್ಡುಗೋಸ್ಕರ ಚೈನ್ಗೋಸ್ಕರ ಇದು. ಸೊ ಆತರ ಸೆಂಟಿಮೆಂಟಲ್ ಅದ್ ಮಾಡೋದು ತುಂಬಾ ಇಷ್ಟ ಆಯ್ತು ಸರ್ ಕ್ಯಾರೆಕ್ಟರ್ ನನಗೆ. ಫೀಲಿಂಗು ಫಸ್ಟ್ ಎಲ್ಲ ಬಿಸ್ನೆಸ್ ಅಂತ ಫುಲ್ ಬ್ಯುಸಿ ಆಗಿರ್ತೀನಿ. ಆ ಮಗು ಯಾವಾಗ ಮಿಸ್ ಆಗುತ್ತೆ ಟೋಟಲಿ ಕನ್ವರ್ಟ್ ಆಗ್ಬಿಡ್ತೀನಿ. ಯಾವ ದುಡ್ಡು ಬೇಡ, ಯಾವ ಮನೆ ಬೇಡ, ಆಸ್ತಿ ಬೇಡ, ನನಗೆ ಮಗು ಬೇಕು ಅಂತ ಸೆಂಟಿಮೆಂಟಲ್ ದೇವರು ದಿಂಡ್ರು ಪೂಜೆ ಆತರ ಹೋಗೋದು ಬರೋದು ಆ ಥರನೇ ಮಾಡ್ಕೊಂಡು ಆ ಥರ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಸೆಂಟಿಮೆಂಟಲ್ ಇಷ್ಟ. ಆಮೇಲೆ ಕುಡ್ ಕ್ಯಾರೆಕ್ಟರ್ ಇಷ್ಟ. ಆಮೇಲೆ ರೌಡಿಸಮ್ ಇಷ್ಟ. ಆಮೇಲೆ ಪೊಲೀಸು ಇಷ್ಟೇ, ಪೊಲೀಸ್ ಕದಾರ ಕ್ಯಾರೆಕ್ಟರ್ ಬಿಲ್ಡಪ್ ಕೊಡೋದು. ಈ ನವರಸಗಳಲ್ಲಿ ಇದೆಯಲ್ಲ, ಆ ನವರಸಗಳಲ್ಲಿ ಎಲ್ಲಾನು ಇಷ್ಟ. ಕಾಮಿಡಿ ಮಾಡಿಸೋದು ಇಷ್ಟ, ಕಾಮಿಡಿ ಕ್ಯಾರೆಕ್ಟರ್ಗಳು. ಆಮೇಲೆ ಅದ್ರಲ್ಲಿ ಹೋದ್ರೆ ಈ ಬೀಭತ್ಸ ಕ್ಯಾರೆಕ್ಟರ್ ಮಾತ್ರ ಇಷ್ಟ ಇಲ್ಲ. ಬೀಭತ್ಸ ಕ್ಯಾರೆಕ್ಟರ್ ಅಂದ್ರೆ ಭಿಕ್ಷುಕನ್ ಕ್ಯಾರೆಕ್ಟರ್ ಕೂತ್ಕೊಂಡು ಅದೊಂದ್ ಸ್ವಲ್ಪ ಅದು ಕೊಟ್ರೆ ಬಂದ್ರೆ ಮಾಡೋಣ, ತೊಂದ್ರೆ ಇಲ್ಲ. ಕಲೆ ಅಂದ್ರೆ ಎಲ್ಲ ಒಂದೇ. ಬಟ್ ಆದ್ರೆ ಅದೊಂದು ಬಿಟ್ಟು ಮಿಕ್ಕಿದ ನವರಸಗಳಲ್ಲಿ ಅಷ್ಟು 8 ರಸಗಳು ಯಾವ್ದು ಕೊಟ್ಟರು ಮಾಡ್ತೀವಿ. ಸರ್, ನೀವು ರಂಗಭೂಮಿ ಕಲಾವಿದರಾಗಿ ನಿಮಗೆ ಪ್ರೇರಣೆ ಎಲ್ಲಿಂದ ಸಿಗ್ತದೆ, ಎಲ್ಲಿಂದ ಬಂತು? ಅದು ಪ್ರೇರಣೆ ಅಂದ್ರೆ ರಂಗಭೂಮಿಲಿ ಒಂದು ಕಾಲದಲ್ಲಿ, ಅದೇ ಈಗ ನಾನು ಆರ್ಟಿಸ್ಟ್ ಆದಾಗ ಎಲ್ಲೋ ಒಂದ್ ಕಡೆ ಅವಾಗ ನೈಟ್ ಎಲ್ಲ ಡ್ರಾಮಾ ಮಾಡೋರಲ್ಲ ಸರ್, ಕುರುಕ್ಷೇತ್ರ, ಆಮೇಲೆ ಶನಿ ಮಹಾತ್ಮ, ಅದು ಸ್ವಾಮಿದು ಅದೆಲ್ಲ ಮಾಡ್ಸೋರ. ಅದನ್ನ ನೋಡೋಕೆ ಅಂತ ಹೋಗೋದು ರಾತ್ರಿ ಎಲ್ಲ. ಮನೇಲಿ ನಂಬ್ತಿರೋ ಬಿಡ್ತಿರೋ ಒಂದೊಂದ್ಸಲಿ ಮೆಣಸಿನ್ಕಾಯಿ ಹೊಗೆ ಹಾಕೋರು ಆಗಿನ ಕಾಲದಲ್ಲಿ. ಮಕ್ಳಿಗೆ ಶಿಕ್ಷೆ ಅಂದ್ರೆ ಅದೇ, ಹೊಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಕೆಂಬೇಕು, ನಾವು ಬಾಕ್ಲಾಕ್ಬಿಡೋರು. ಹೋಗ್ಲಿ ಅಂತಲ್ಲ, ಆಸೆ ಹೋಗ್ಲಿ ಅಂತ, ಕೋಪ ಇದು ಬೇಜಾರಾಗ್ಲಿ ರಾಮಾಗ ಹೋಗ್ಬಿಟ್ಟು ಬೆಳಗ್ಗೆವರೆಗೂ ಕೂತಿದ್ನಲ್ಲ ಅಂತ. ಅವ್ರು ಹುಡ್ಕಿರ್ತಾರಲ್ಲ ಬಂದು, ಎಲ್ಲ ಹುಡುಕಿರ್ತಾರೆ, ನಾವು ಬಚ್ಚಿಕೊಂಡಿರ್ತೀವಿ. ಅದ್ ನೋಡೋ ಕ್ರೇಜು. ಸೊ ಆ ತರದ್ದು ಒಂದು ಅನುಭವ. ಜೊತೆಗೆ ನಾನು ಒಬ್ಬ ಮಾಡ್ಲೇಬೇಕೇನಾದ್ರು ಒಂದು ರಂಗಭೂಮಿ. ಏನ್ ಮಾಡ್ತಿರೋರು ರಾತ್ರಿಯಲ್ಲಿ ನಿದ್ದೆನೆ ಮಾಡಲ್ವಲ್ಲಪ್ಪ ಅಂತ. ಈಗ ಅದಾದ್ಮೇಲೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಈ ಜಾತ್ರೆ ಪ್ರೋಮ್ಗಳು ಅಥವಾ ನೈಟ್ ಎಲ್ಲ ಪ್ರೋಮ್ ಮಾಡ್ತೀವಿ. ಮಂಗಳೂರು ಕಡೆ ಹೋದ್ರೆ ನೈಟ್ ಎಲ್ಲ ಪ್ರೋಮ್ ಇರುತ್ತೆ, ನಿದ್ದೆನೇ ಬರಲ್ಲ ಸರ್. ಅದೇ ಮನೇಲಿದ್ರೆ ಅಮ್ಮಮ್ಮ ಅಂದ್ರೆ 10, 11, 12 ಗಂಟೆಗೆಲ್ಲ ನಿದ್ದೆ ಮಾಡ್ಬೇಕು ಅನ್ಸುತ್ತೆ. ಬಟ್ ಶೋನಲ್ಲಿ ಇದ್ರೆ ಅದ್ರಲ್ಲಿ ಇಂಥವ್ರ ಜೊತೆಲಿ ಇದ್ಬಿಟ್ರೆ ಅಂತೂ ಎಲ್ಲ ಮಕ್ಕಳೆಲ್ಲ ಬರ್ತಾರೆ. ಶೋ ಆದ್ಮೇಲೆ ರೂಮ್ ಬರ್ತಾರೆ, ಡ್ರೆಸ್ಸಿಂಗ್ ರೂಮ್ಗೆ ಬಂದ್ಬಿಟ್ಟು ಅಂಕಲ್ ತೋರಿಸಿ ಕೋತಿ ಹಿಂಗ್ ಮಾತಾಡೋದು. ಅವಾಗ ಹಿಂಗ್ ಮಾತಾಡಿಸಿ ಸೌಂಡೇ ಕೇಳಿಸಲ್ಲ ಅಂತಾರೆ. ಅವಾಗ ನಾನು ಹೇಳ್ತೀನಿ ಸೌಂಡ್ ಕೇಳಿಸಲ್ಲ, ಮೈಕ್ ಇದ್ರೆ ಮಾತ್ರ. ಸೊ ರಂಗಭೂಮಿಗೆ ಮತ್ತೆ ಈ ಒಂದು ಸಿನಿಮಾ ರಂಗಕ್ಕೆ ಏನು ವ್ಯತ್ಯಾಸ ತಾವು ಕಂಡಿರ್ತೀರಿ ಸರ್? ಹೇಳ್ಬೇಕಂದ್ರೆ ಸಿನಿಮಾ ರಂಗಕ್ಕೆ ಇದಕ್ಕೂ ವ್ಯತ್ಯಾಸಗಳು. ರಂಗಭೂಮಿನಲ್ಲಿ ಪ್ರಾಕ್ಟೀಸ್ ಅಂತ ಆಗಿರುತ್ತೆ. ಹೌದು. ಜೊತೆಗೆ ಅದು ಲೈವ್. ಒಂದು ಬಿಟ್ಟು ಕೂಡ ನಾವು ತಪ್ಪಾದ್ರೆ ಮತ್ತೆ ಕರೆಕ್ಷನ್ ಮಾಡಿಸ್ಕೊಳಕ್ ಆಗಲ್ಲ. ಖಂಡಿತ
ಆನ್ ಸ್ಪಾಟ್ ಅಲ್ಲಿ ನಾವೇನ್ ಮಿಸ್ಟೇಕ್ ಆಗ್ಲಿ ಚೆನ್ನಾಗಿ ಮಾಡಿದ್ರೆ ಪ್ರೇಕ್ಷಕರು ತುಂಬಾ ಖುಷಿ ಆಗುತ್ತೆ. ತಪ್ಪು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಕಲಾವಿದರಿಗೆ ಗೊತ್ತಾಗಲ್ಲ, ಅದು ರಂಗಭೂಮಿ ಅಂದ್ರೆ ಸ್ಪಾಟ್ ಅಲ್ಲಿ ನೋಡ್ತಾ ಇರ್ತಾರೆ, ಆಮೇಲೆ ನಮ್ಗೆ ರಿಯಾಕ್ಷನ್ಸ್ ಗೊತ್ತಾಗ್ಬಿಡುತ್ತೆ, ಅವರೇ ಬೇಜಾರಾಗ್ತಾರ ಖುಷಿ ಆಯ್ತಾ ಅಂತ. ಬಟ್ ಈ ಸಿನಿಮಾ ರಂಗ ಹಂಗಲ್ಲ, ಸಿನಿಮಾದಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಇರ್ತಾರೆ, ಆಮೇಲೆ ಕಟ್ ಶಾಟ್ ಇರುತ್ತೆ, ಆಗ ನಾವು ತಪ್ಪು ಮಾಡಿದ್ರು ಡೈಲಾಗ್ ತಪ್ಪಿದ್ರು ಮತ್ತೆ ರೀಶಾಟ್ ಮಾಡ್ಕೊಂಡು ಎಲ್ಲ ಮಾಡ್ತೀವಿ, ಚೆನ್ನಾಗಿರುತ್ತೆ. ಆಮೇಲೆ ಚಿತ್ರದಲ್ಲಿ ನಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡ್ತಾರೆ, ವ್ಯೂವರ್ಸ್ ಅಥವಾ ನಮ್ಮ ಪ್ರೇಕ್ಷಕರ ರಿಯಾಕ್ಷನ್ಸ್ ನಮ್ಗೆ ಗೊತ್ತಾಗಲ್ಲ. ನಿಜ ನಿಜ. ಏನೋ ಫಿಲ್ಮ್ ಥಿಯೇಟರ್ ನಾವು ಗುಂಪಲ್ಲಿ ಕೂತ್ಕೊಂಡಿದ್ರೆ ಚಪ್ಪಾಳೆ ಯಾವ್ದಕ್ ತಟ್ಟಿದ್ರು. ಗುರು ಸಿನಿಮಾದಲ್ಲಿ ಮಾಡಿದ್ದೆ ಒಂದೇ ಸೀನು ಸರ್, ಕಾಮಿಡಿ ಸೀನ್. ಆ ಸೀನ್ಗೆ ಇಡೀ ಫಿಲ್ಮ್ ಅಲ್ಲಿ ಒಂದೇ ಸೀನ್ ಕಾಮಿಡಿ ಸೀನು, ಆ ಸೀನ್ ಫುಲ್ ಚಪ್ಪಾಳೆ ಹೊಡೆದ್ರು. ಅದು ಕ್ರೌಡಲ್ಲಿ ನಾನು ಕೂತಿದ್ದೆ ಫಿಲ್ಮ್ ಥಿಯೇಟರ್ ಇಲ್ಲಿ ಭೂಮಿಕಾ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರು ಗುರು ಅಂತ, ಅದೇ ನಮ್ಮ ಜಗ್ಗೇಶ್ ಅಣ್ಣನೇ ಡೈರೆಕ್ಟರ್. ಸೊ ಸಖತ್ತಾಗಿತ್ತು, ಆವಾಗ ಒಂದು ಖುಷಿ ಆಯ್ತು. ಬಟ್ ಆದ್ರೆ ಸ್ಕ್ರೀನ್ ಅಲ್ಲಿ ಇರುತ್ತೆ ನಮ್ಗೆ ಗೊತ್ತಾಗಲ್ಲ, ಇಷ್ಟೇ ವ್ಯತ್ಯಾಸ. ಬಟ್ ಏನಂದ್ರೆ ಎರಡು ಒಂದೇ ಕಲಾರಂಗನೇ, ಬಟ್ ಇದು ಸ್ಪಾಟ್ ಅಲ್ಲಿ ಮಾಡ್ಬೇಕು, ನೋಡಿ ಪ್ರಾಕ್ಟೀಸ್ ಬೇಕು. ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಕಷ್ಟ ಹೇಳ್ಕೊಡ್ತಾರೆ, ಶೂಟಿಂಗ್ ಅಲ್ಲಿ ಕಟ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅದು ಅಷ್ಟೇ ಸೀರಿಯಲ್ ಅಲ್ಲಿ ಅದಕ್ಕಿಂತ ಈಸಿ ಸರ್, ಸಿನಿಮಾಗಿನ ಈಸಿ. ಯಾಕಂದ್ರೆ ಸಿನಿಮಾದಲ್ಲಿ ಸುಮಾರು ಕ್ರೌಡ್ ಇರ್ತಾರೆ, ಸ್ವಲ್ಪ ಭಯ ಆಗತ್ತೆ ಅನ್ಸುತ್ತಾ, ಏನೋ ಇದಾಗತ್ತೆ ಅಂದ್ರೆ ಸ್ವಲ್ಪ ಮುಜುಗರ ಅನ್ಸರು ಹೇಳ್ಕೊಡಕ್ಕೆ ಒಂದು 4-5 ಜನ ಇರ್ತಾರೆ. ಇಲ್ಲ ಹಂಗಲ್ಲ, ಸೀರಿಯಲ್ ಅಲ್ಲಿ ಓನ್ ಟೈಮ್. ಯಾಕಂದ್ರೆ ಮನೆಗಳಲ್ಲಿ ಶೂಟಿಂಗು ಎಲ್ಲ ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ನಿಮ್ ಸೀನ್ ಇಲ್ವಾ ರಿಲ್ಯಾಕ್ಸ್ ಅಂತಾರೆ, ಅವ್ರ ಪಾಡ್ಗಳು ಕುತ್ಕೊಂಡು ಮೊಬೈಲ್ ನೋಡ್ತಾ ತಮಾಷೆ ಮಾಡ್ಕೊಂಡು ಕೂತ್ಕೋತೀವಿ. ನಮ್ ಸೀನ್ ಇದ್ದಾಗ ಕರೀತಾರೆ ಜೆಪಿ, ನಾನು ಜಯಪ್ರಕಾಶ್ ಕೂಡ ಜಯಪ್ರಕಾಶ್, ಆ ಸೀರಿಯಲ್ ಜಯಪ್ರಕಾಶ್ ಅಂತ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ಅಂತಾನೆ. ಸೊ ಜೆಪಿ ಅಂತ ನನ್ ಶಾರ್ಟ್ ಬಂದ್ರೆ ಪಟ್ ಅಂತ ಬರೋದು, ಮಾಡೋದು, ಮತ್ತೆ ಹೋಗಿ ರಿಲ್ಯಾಕ್ಸ್, ಊಟ ಟೈಮ್ ಊಟ ಟೀ. ಆದ್ರೆ ಎಲ್ಲ ಮನೆ ಅಟ್ಮಾಸ್ಫಿಯರ್ ಇರುತ್ತೆ ಸೀರಿಯಲ್, ಅದು ತುಂಬಾ ಖುಷಿ ಸರ್ ನಮ್ಗೆ. ಸೀರಿಯಲ್ಗಳಂತೂ ತುಂಬಾ ಖುಷಿ ನನಗೆ. ಅದ್ಭುತ ಅದ್ಭುತ. ಎಸ್ ಸರ್, ನಮ್ಮ ಈ ಚಾನೆಲ್ ಮುಖಾಂತರ ಯಾರಿಗಾದ್ರೂ ನೀವು ಸಾರಿ ಕೇಳೋದಾದ್ರೆ ಯಾರು ಕೇಳಕ್ ಇಷ್ಟಪಡ್ತೀರಾ? ಸಾರಿ ಕೇಳಬೇಕು ಅಂದ್ರೆ ನಮ್ಮ ಮನೆಯವ್ರಿಗೆ, ಹೌದಾ, ಹೋಮ್ ಮಿನಿಸ್ಟರ್ಗೆ. ಓಕೆ. ಯಾಕಂದ್ರೆ ಪಾಪ ಯಾವಾಗ ಟೈಮ್ ಕೊಟ್ಟಿಲ್ಲ ಅಂತನಾ? ಟೈಮ್ ಕೊಟ್ಟಿಲ್ಲ, ಅಲ್ಲ ಕೊಡ್ತೀನಿ, ಬಟ್ ಆದ್ರೆ ಅವಾಗ ಕೊಟ್ಟಿದ್ದ ಸರ್ ಕೆಲವು ಟೈಮ್, ಪಾಪ ಯಾವಾಗ್ಲೂ ಬಿಸಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಒಬ್ಬ ಆರ್ಟಿಸ್ಟ್ ಆದವ್ರಿಗೆ ಏನ್ ಬೇಕು ಅಂದ್ರೆ ಕಮಿಟ್ಮೆಂಟ್. ಒಂದು ಶೋ ಬುಕ್ಕಾಗಿದೆ ಅಂದ್ರೆ ಅಲ್ಲ ತ್ಯಾಗ ಅಲ್ಲ, ಅದು ಒಂದು ಏನಂತಾರದು ಶ್ರದ್ಧಾ ಭಕ್ತಿಯಿಂದ ಅದನ್ನ ಮಾತು ಕೊಟ್ಟಿರ್ತೀವಿ. ಸೊ ಮಾತು ಕೊಟ್ಟ ಮೇಲೆ ಅದು ಶೋಗೆ ಹೋಗ್ಲೇಬೇಕು. ಸ್ವಲ್ಪ ಆ ಕಡೆ ಅದು ಪರವಾಗಿಲ್ಲ, ಆದ್ರೆ ಶೋ ಮಿಸ್ ಮಾಡಬಾರ್ದು. ಆ ತರ ಕ್ಯಾರೆಕ್ಟರ್ ನಮ್ದು. ಅವಾಗ ನಾನು ಅಷ್ಟೇ ಶೋಗೆ ಹೋಗ್ಲೇಬೇಕು, ಕಮಿಟ್ ಆಗ್ಬಿಡ್ತಿದ್ದೆ. ಸೊ ಆಗ ಒಂದು 10-15 ದಿನದ ಕಮಿಟ್ ಆಗ್ಬಿಟ್ಟಿದ್ದೆ ಒಂದು ಶೋ, ಲಾಂಗ್ ಟರ್ಮ್. ಸೊ ಅದಕ್ಕೋಸ್ಕರ ಅವಳಿಗೆ ಸಾರಿ ಕೇಳ್ತೀನಿ. ಯಾಕೆ 15 ದಿನ ನಾನು ಅವ್ರು ಅರ್ಥ ಮಾಡ್ಕೊಂತಾರೆ ಅನ್ಕೊಂತಾರೆ, ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಆಗ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ಆಸ್ ಎ ವೈಫು ಮನೇಲಿ ಏನ್ 15 ದಿನ ಹೋಗ್ಲೇಬೇಕಾ, ಬೇಡ ಕ್ಯಾನ್ಸಲ್ ಮಾಡಿ ಅಂದ್ರು. ನಾನಿಲ್ಲ ಹೋಗಲ್ಲ ಅಂದ್ಬಿಟ್ಟು ಸುಳ್ಳು ಹೇಳಿ ನೈಟ್ ಹೇಳ್ಬಿಟ್ಟು ಮನೆ ಪೀಗ ಹಾಕ್ಬಿಟ್ಟು ಕೀನ್ ಹೊರಗಡೆ ಕೊಟ್ಬಿಟ್ಟೆ. ಆಮೇಲೆ ಫೋನ್ ಎತ್ತಿಲ್ಲ, 1-2 ದಿನ ಎತ್ತಿಲ್ಲ. ಸೊ ಈ ತರ ಮಾಡಿದಕ್ಕೆ ಗುರು ಅಂದ್ರು. 15 ದಿನ ಶೋ ಮುಗಿಸ್ಕೊಂಡು ಬಂದೆ. ಗೊತ್ತಲ್ಲ ಮಾಮೂಲು, ಹೋಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಆಗಿ ನಾವು ಸ್ವಲ್ಪ ಹಂಗೆ ಮಾಡ್ಕೋಬೇಕು. ಸ್ವಲ್ಪ ಆಮೇಲೆ ನೈಸ್ ಆದ್ರು, ಅದಕ್ಕೆ ಅವಳಿಗೆ ಸಾರಿ ಕೇಳ್ತೀನಿ. ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರು ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಸರ್, ನನ್ನ ಈ ಒಂದು ಕಲೆಗೆ ಪಟ್ಟಂಗೆ ನಾನು ಹೇಳಿದ ಯಾವಾಗ್ಲೇನೆ ನಮ್ಮ ಹಿಸ್ಟ್ರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ. ಅಲ್ಲೊಬ್ಬ ಗಣೇಶ ಅಂತ ಹುಡುಗ ಇದ್ನಲ್ಲ, ಅವನಿಂದ ಹಿಡಿದು ಇದುವರೆಗೂ ನನಗೆ ಇವತ್ತು ಇನ್ಕ್ಲೂಡಿಂಗ್ ಈ ಒಂದು ಸಮಯದವರೆಗೂ, ಇನ್ಕ್ಲೂಡಿಂಗ್ ನೀವು ಕೂಡ, ನಿಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಎಲ್ಲ ಓನರ್ಸ್ಗೆ, ಆಮೇಲೆ ನನ್ನ ಸ್ಪಾನ್ಸರ್ ಮಾಡಿ ಪ್ರೋಗ್ರಾಮ್ ಇಲ್ಲೇ ಅಲ್ಲ ನಾನು ಹೋಗಿರೋದು ಇದುವರೆಗೂ ಬಳ್ಳಾರಿ, ಬಿಜಾಪುರ, ರಾಯಚೂರು, ಇಡೀ ಕರ್ನಾಟಕ ಕರೆಸಿದ್ದಾರೆ ನನ್ನ. ಆಮೇಲೆ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಆಂಧ್ರ ಪ್ರದೇಶಲ್ಲಿ ಕೂಡ ಕಾರ್ಯಕ್ರಮ ಮಾಡಿದೀನಿ. ಬಟ್ ನಾನು ಮಾಡಿರೋ ಒಂದೇ ಒಂದು ಕಂಡೀಷನ್ ಅಂದ್ರೆ, ಪ್ರೋಗ್ರಾಮ್ ಬುಕ್ ಮಾಡಿದಾಗ ಸರ್ ಹಿಂದಿ, ಕನ್ನಡ ಅಂಡ್ ಇಂಗ್ಲಿಷ್ ಮಾತಾಡ್ತೀನಿ ಮನ್ಕಿಲಿ. ಬಟ್ ನಾನ್ ಮಾತಾಡೋದು ಮಾತ್ರ ಬರೀ ಕನ್ನಡ. ಕನ್ನಡ ಕಲಾವಿದರದೇ ಶೋ ಮಾಡೋದು, ಬೇಕಾ ಮಾಡಿಸಿ ಅಂತ. ಅವಾಗ ದೋಸ್ ಅವ್ರ ಇಂಟ್ರೆಸ್ಟೆಡ್, ಅವ್ರ ಕನ್ನಡ ಸಂಘಗಳೇ ಬಾಂಬೆ, ಕಲ್ಕಟ್ಟ, ಆಂಧ್ರ, ಕೇರಳ. ಅಲ್ಲ ಇಂಗ್ಲಿಷ್ ಅಲ್ಲ, ಕನ್ನಡನೇ. ಮಿಮಿಕ್ರಿ ಶೋ ಅಲ್ಲ, ಕನ್ನಡ. ಡ್ಯಾನ್ಸ್ ಕೂಡ ವಿಷ್ಣುವರ್ಧನ್ ಮಾಡಿದ್ದೀನಿ. ಸೊ ಔಟ್ ಕಂಟ್ರಿಗೂ ಸುಮಾರು ಬಂದಿತ್ತು ಶೋ. ಬಟ್ ನನಗೆ ಅವಾಗ ಪಾಸ್ಪೋರ್ಟ್ ಮಾಡಿಸಿರ್ಲಿಲ್ಲ. ಪಾಸ್ಪೋರ್ಟ್ ಮಾಡಿಸಿದೆ, ಆಫರ್ಗಳು ಬರ್ಲಿಲ್ಲ, ಬಂತು ಹೋದ್ರು, ಕೊರೋನಾ ಬಂತು, ಅದಕ್ಕೆ ಅವಾಗಿಂದ ಎಲ್ಲ ಕಟ್ಟು. ಇನ್ನು ಮುಂದೆ ನೋಡೋಣ, ಬಂದ್ರೆ ಮತ್ತೆ ಹೆಜ್ಜೆ ಇಡಿ, ಖಂಡಿತ ಒಳ್ಳೇದಾಗತ್ತೆ. ಹೋಗೋಣ. ಏಯ್ ಅಲ್ಲೆಲ್ಲ ಹೇಳಿದ್ದು ಔಟ್ ಕಂಟ್ರಿಗೆ ಸರ್ ಹೇಳ್ತಿದ್ರಲ್ಲ, ಔಟ್ ಕಂಟ್ರಿಗೆ ಹೋಗೋ ಅವಕಾಶ ಸಿಕ್ಕರೆ ಹೋಗೋಣ. ಆಯ್ತು. ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ ಸರ್. ಹವ್ಯಾಸಗಳು ಅಂದ್ರೆ ನನ್ನ ಒಂದು ಕ್ಯಾರೆಕ್ಟರ್ ಶೋ ಇದೆಯಾ, ಫುಲ್ ಒಂಬಟ್ ಖುಷಿಯಾಗಿರ್ತೀನಿ, ಹರಿಬರಿ ಇರ್ತೀನಿ. ಶೋ ಮುಗಿತಾ ಆಯ್ತು, ಓಕೆ ರಿಲ್ಯಾಕ್ಸ್ ಅಷ್ಟೇ. ಬಟ್ ಶೋ ಇಲ್ಲದೆ ಇದ್ದಾಗ ನನ್ನ ಹವ್ಯಾಸಗಳಂದ್ರೆ, ಒಂದು ಟಿವಿ ನೋಡೋದು, ಈ ಮೊಬೈಲ್ ಎಲ್ಲ ಬರಕ್ ಮುಂಚೆ ಅವಾಗ ಬರೀ ಟಿವಿ ನೋಡೋದು, ಇಲ್ಲ ಅಂದ್ರೆ ಗಾಳಿಪಟ ಆಡ್ಸೋದು, ಆಮೇಲೆ ಸೈಕಲ್ ಹೊಡಿಯೋದು. ಸೈಕಲ್ ಕಲ್ತಿದ್ದು ವಸ್ತು ಬೇರೆ ಆಗ ಆರ್ಕೆಸ್ಟ್ರಾಕ್ ಬಂದಾಗ. ಸೊ ಬರೀ ಸೈಕಲ್ ಹೊಡಿ
ಒದ್ದಾಡು ಸೈಕಲ್ ಹೊಡಿ. ಅಲ್ಲ ನಿಮ್ಮ ಜೀವನದಲ್ಲೂ ಸಿಕ್ಕಾಪಟ್ಟೆ ಸೈಕಲ್ ಹೊಡಿದೀರಾ ಜೊತೆಗೆ. ಶೋ ಸ್ಟಾರ್ಟ್ ಆದಾಗಲೂ ಅಷ್ಟೇ ಸರ್, ಸ್ಟಾರ್ಟಿಂಗ್ ಅಲ್ಲಿ ಸೂಟ್ ಕೇಸ್ ನ ಕಟ್ಕೊಂಡು ಸೈಕಲ್ ಅಲ್ಲಿ ಹೋಗ್ತಿದ್ದು. ಆಮೇಲೆ ಟಿವಿಎಸ್ ತಗೊಂಡೆ, ಆಮೇಲೆ ಯುರೋಪ್ ತಗೊಂಡೆ, ಹಾಗೆ ಒಂದೊಂದೇ ಗಾಡಿ ತಗೊಂಡು ಇವಾಗ ಚೆನ್ನಾಗಿದೆ, ದೇವ್ರ ಆಶೀರ್ವಾದ ಇದೆ. ಬಟ್ ಈ ಒಂದು ಕಲೆಯಲ್ಲಿ ಹೇಳ್ಬೇಕಾರೆ ಆಮೇಲೆ ಸೈಕಲ್ ಹೊಡೆಯೋದು, ಆಮೇಲೆ ಇದಾಡೋದು ಏನು ಟೈರು ಎಲ್ಲರೂ ನಾವು ಚಿಕ್ಕ ಅಲ್ಲ ಮೇರದಲ್ಲಿ ಪ್ರೋಗ್ರಾಮ್ ಮಾಡಿರ್ತಿದ್ದೆ. ಆ ಪ್ರೋಗ್ರಾಮ್ ನೋಡಿದ್ರಲ್ಲ ಡ್ಯಾನ್ಸ್ ಎಲ್ಲ ಮಾಡ್ದಲ್ವಾ ಇವ್ರು ಟೈರ್ ಆಡ್ತಾವನೆ ಚಡಿ ಹಾಕೊಂಡು 9 to 10 ಅಲ್ವಾ, ಹಂಗೆಲ್ಲ ಒಂಥರ ಆಗ ಚಡಿ ಹಾಕೊಂಡು ಟೈರ್ ಆಡೋದು ಟ್ರರ್ ಅಂತ ಹೋಗೋದು. ಆಮೇಲೆ ನಮ್ಮ ಮಮ್ಮಿ ಏನಾದ್ರು ಅಂಗಡಿಗೆ ಸಾಮಾನು ತರ್ಸಕ್ಕೆ ಅಂತಂದ್ರೆ ವೆಹಿಕಲ್ ಬಿಟ್ಕೊಂಡು ಹೋಗೋದು ಸ್ಕೂಟರ್ ಹೊಡೆದಂಗೆ, ಆಮೇಲೆ ಬಸ್ ಬಿಡೋದು ಅಷ್ಟೇ ಅಭ್ಯಾಸ ಸರ್, ಅದು ಬಿಟ್ರೆ ಇಲ್ಲ. ಆಮೇಲೆ ಹೊರಗಡೆ ಹೋಗಿ ತಿನ್ನೋದೆಲ್ಲ ಇಲ್ಲ. ನಮ್ಮಮ್ಮ ಏನು ಅನ್ನ ಸಾರು ಮಾಡ್ತಿದ್ರು, ಊಟ ಅಷ್ಟೇ. ನಾನು ಯಾವಾಗ ಹೊರಗಡೆ ಹೋದ ಮೇಲೆ ಪಾನಿಪುರಿ ಅವು ಇವು ಅಂತ ತಿನ್ನೋದು ಆ ಥರ ಇತ್ತು. ಸ್ಕೂಲ್ ಟೈಮಲ್ಲಿ ತಿಂತಿದ್ದೀನಿ. ಬಟ್ ಈ ಥರ ಹವ್ಯಾಸಗಳಿಷ್ಟೇ. ಮುಂದಿನ ಯೋಜನೆಗಳು ಸರ್? ಮುಂದಿನ ಯೋಜನೆ ನನ್ನಲ್ಲಿರ್ತಕ್ಕಂಥ ಕಲೆನ ಆದಷ್ಟು ಬೇರೆ ಕಲಾವಿದರು ಯಾರು ಇಷ್ಟಪಡ್ತಾರೆ, ಆಸಕ್ತಿ ಇರುತ್ತೆ ಅಂಥವ್ರು ಬರಲಿ. ಬರಕ್ ಮುಂಚೆ ನಾನು ಹೇಳೋದು ಒಂದು 5 ವಿಧಾನ ಇದಿದೆ ಸರ್, ವಿಷಯ ಇದೆ. ಒಂದು ಕಲೆ ಮೇಲೆ ಪ್ರೀತಿ ಇರಬೇಕು, ಅದ್ರ ಮೇಲೆ ಭಕ್ತಿ ಇರಬೇಕು, ಜೊತೆಗೆ ಇದು ಆಸಕ್ತಿ ಇದೆ, ಜೊತೆಗೆ ಸಮಯ ಪ್ರಜ್ಞೆ ಇರಬೇಕು, ಆಮೇಲೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋಂತ ಶಕ್ತಿ ಬೇಕು. ಯಾಕಂದ್ರೆ ಇವಾಗ ಕರಿತೀನಿ ಅಂತಾರೆ, 1 ವಾರ ಬರ್ತಾರೆ, ಫೀಸನ್ನ ಕೊಟ್ಟಿದ್ದೀನಿ ಇವಾಗ ಬರಲ್ಲ ಅನ್ನೋದು ಆ ಥರ ಅಲ್ಲ. ಆತರ ಕೇರ್ಲೆಸ್ ಇರುವಂತವ್ರು ಬೇಡ. ಅದು ಕಲೆ ಒಲಿಯಲ್ಲ. ಕಲೆ ಸಾವಿರಾರು ಜನನ ಕೈ ಬಿಸಿ ಕರೆಯುತ್ತಂತೆ, ಅದ್ರಲ್ಲಿ ಒಬ್ಬರು ಇಬ್ಬರನ್ನ ಆರಿಸ್ಕೊಳತ್ತಂತೆ. ಸೊ ಆತರ ಆರಿಸ್ಕೋಬೇಕು ಅಂದ್ರೆ 5 ಇದ್ರೆ ಕಲಾದೇವತೆ ಆಟೋಮೆಟಿಕ್ ಆಗಿ ನೋಡಿ, ಎಲ್ಲೋ ಇದ್ದು ನಾನು ಏನೋ ಅದೇ, ನಾನು ಬರೀ ಓದ್ಬಿಟ್ಟಿದ್ರೆ ಕಾಲೇಜ್ ಹೋಗಿ ಓದಿದ್ರೆ ಏನು ಈ ಫೀಲ್ಡೇ ಇಲ್ಲ. ಬರೀ ಒಂದೇ ಜಾಬ್ ಮಾಡ್ತಿದ್ರಿ, ಬಟ್ ಇವತ್ತು ವಿಭಿನ್ನವಾಗಿ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಜೊತೆಗೆ ಲಕ್ಷಾಂತರ ಜನ ನೋಡಿದಾರೆ ಅಂತ ತಪ್ಪಾಗ್ಲ. ಯಾಕಂದ್ರೆ 93 ಇಂದ ನಾನು ಇವತ್ತು 36ನೇ ವರ್ಷ. ಇದು ವರ್ಷಕ್ಕೆ ಎಷ್ಟು ಒಂದು ಕಮ್ಮಿ ಅಂದ್ರೆ 250-300 ಶೋ ಮಾಡಿದ್ದೀನಿ ಅಂದ್ರೆ ಎಷ್ಟು ಲಕ್ಷಾಂತರ ಜನ ನೋಡಿದ್ದಾರೆ. ಆಮೇಲೆ ಟಿವಿ ಚಾನಲ್ಗಳಲ್ಲೂ ಮಾಡಿದ್ದೀನಿ. ಆಮೇಲೆ ಅದು ಬಿಟ್ಟು ಲೈವ್ ಶೋಸ್ ಮಾಡ್ತಿದ್ದೆ ಸುಮಾರು ಆ ಕಾಲದಲ್ಲಿ. ASN TV, ಆಮೇಲೆ ಇದು ಇನ್ ಬೆಂಗಳೂರು ಐಸ್ ಟಿವಿ, ಅದರಲ್ಲಿ ಲೈವ್ ಶೋಸ್ ಮಾಡಿದ್ದೀನಿ. ಸೊ ಹಾಗಾಗಿ ಆಲ್ಮೋಸ್ಟ್ ರೆಕಗ್ನೈಸ್ಡ್. ಆಂಕರಿಂಗ್ ಮಾಡಿದ್ದೀನಿ, ಲೈವ್ ಶೋ ಮಿಮಿಕ್ರಿ ಕೋತಿನ್ ಮಾಡಿದ್ದೀನಿ. ಇವನಂತೂ ತುಂಬಾ ಇಷ್ಟಪಟ್ಟಿದ್ದಾರೆ ಎಷ್ಟೋ ಜನ ಲೈವ್ ಅಲ್ಲಿ ಮಾತಾಡೋರು. ಇವತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಾಲ್ಗಳು ಬಂದಿದೆ. ಹಂಗಾಗಿ ಇವನ್ ಜೊತೆಲೆ ಮಾತಾಡೋರು. ಆಮೇಲೆ ತಾರಾ ಮೇಡಮ್ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು. ಅಂದ್ರೆ ಆಕ್ಟ್ ಅಂದ್ರೆ ಸೀರಿಯಲ್ ಅಲ್ಲ, ಲೈವ್ ಶೋ ರೀ. ತಾರಾ ಮೇಡಮ್ ಇಲ್ಲಿ, ನಾನು ಇಲ್ಲಿ. ಯುಗಾದಿ ಹಬ್ಬದ್ದು ಮೈಸೂರಲ್ಲಿ MCN ಅಂತ ಚಾನಲ್ ಇದೆ, ಅಲ್ಲಿ ನಾವು 2-3 ಜನ ಮಾಡಿದ್ವಿ ಶೋ. ಸೊ ಆತರ ಸ್ಟಾರ್ ಜೊತೆ ಕೂಡ ಮಾಡಿದ್ದಾರೆ. ತಾರಾ ಮೇಡಮ್ ಇಲ್ಲ, ಸ್ಟಾರ್ ಬೇಕು. ಲಕ್ಕಿ ಇದೆಪ್ಪ ನೀನು. ಹೌದು, ನೈಸ್ ಮಾಡಿ. ಅಲ್ಲ ಆಶೀರ್ವಾದ ಬೇಕಂತೆ. ಗಾಡ್ ಬ್ಲೆಸ್ ಯು. ಓಕೆ, ಅದಕ್ಕೆ ಅವ್ರು ಕರ್ಸಿರೋದು ಕಡೆ ಆಶೀರ್ವಾದ ಮಾಡಕ್ಕೆ. ಪಪ್ಪಿ ಕೊಡಮ್ಮ ನಂಗೆ. ಇಲ್ಲಿ 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 ಕೊಡಲ್ವಾ? ಯಾಕೋ ಅಮ್ಮ ಬೈತಾರೆ. ಅಮ್ಮ ಬೈತಾರಂತೆ. ಅಮ್ಮನ ಮೇಲೆ ಎಷ್ಟೊಂದು ಭಯ ನೋಡಿ. ಓಕೆ ಸರ್, ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಸರ್ ನಿಜವಾಗ್ಲೂ ಯುವ ಪೀಳಿಗೆಗೆ ನಾನು ಕಲೆ ಬಗ್ಗೆನೇ ಹೇಳ್ಬೇಕು ಅಂತ ಇಲ್ಲ. ಆದಷ್ಟು ಯುವ ಪೀಳಿಗೆ ಆದಷ್ಟು ಒಳ್ಳೆ ಗುಣಗಳ ಜೊತೆಗೆ ಒಳ್ಳೆ ಫ್ರೆಂಡ್ಸ್ಗಳು, ಆಮೇಲೆ ಒಳ್ಳೆ ಅಭ್ಯಾಸಗಳ ಜೊತೆಗೆ, ಆಮೇಲೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಆಗ್ಬೋದು. ಈಗ ಟಿವಿಯಿಂದ ಎಷ್ಟೋ ಯೂಸ್ ಆಗುತ್ತೆ, ಮೊಬೈಲಿಂದ ಆಗುತ್ತೆ. ಎಷ್ಟು ಬೇಕು ಅಷ್ಟನ್ನ ಯಾವ ರೀತಿ ಬೇಕು ಅನ್ನೋದು ಯುವ ಪೀಳಿಗೆ ಇರಲಿ. ಆಮೇಲೆ ತುಂಬಾ ಓದಲೇಬೇಕು, ಕಂಟಿನ್ಯೂ ಓದಲೇಬೇಕು ಅಂತ ಹೇಳ್ತಿಲ್ಲ, ಬಟ್ ಓದಿನ ಕಡೆನೂ ಇರಲಿ, ಆಟ ಪಾಠನೂ ಇರಲಿ. ಆಮೇಲೆ ಜೊತೆಗೆ ದೊಡ್ಡವರು ಚಿಕ್ಕವರು ಅನ್ನೋವಂಥ ಗೌರವ ಕೊಡುವಂತ ಒಂದು ಮನೋಭಾವ, ಹಾಗೆ ಆ ಒಂದು ಹವ್ಯಾಸ ಇಟ್ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಒಂದಲ್ಲ ಒಂದಿನ ಇವಾಗ ಮಕ್ಕಳು ಮುಂದಕ್ಕೆ ಅವರು ತಂದೆ ತಾಯಿ ಆಗ್ತಾರೆ, ಅವರು ಅತ್ತೆ ಮಾವ ಆಗ್ತಾರೆ, ಅವರು ಅಜ್ಜಿ ತಾತ ಆಗ್ತಾರೆ. ಆ ಒಂದು ಅನುಭವ ಈಗಿಂದ ನೀವು ದೊಡ್ಡವ್ರು ನೀವು ಕೊಟ್ರೆ ಅದು ಗಿವ್ ಅಂಡ್ ಟೇಕ್ ತರ ಪಾಲಿಸಿ. ನೀವು ನಿಮ್ಮ ಅಜ್ಜಿ ತಾತನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ನಿಮ್ಮ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಆ ರೀತಿಯಲ್ಲಿ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ನೋಡ್ಕೋತಾರೆ ಅನ್ನೋದು ಆಸೆ ಇರ್ಲಿ. ಬಟ್ ಅವ್ರು ನೋಡ್ಕೊಳ್ಳಿ ಬಿಡ್ಲಿ, ಅದು ಬೇಡ ಫರ್ದರ್. ಬಟ್ ನೀವು ಇವತ್ತು ಹಿಂಗ್ ನೋಡ್ಕೋತೀರ, ಅದು ದೇವ್ರ ಆ ಕಡೆಯಿಂದ ಕೊಡುತ್ತೆ ಮತ್ತೆ ಅಂತ ರಿಟರ್ನ್ ಬಂದೇ ಬರುತ್ತೆ. ಖಂಡಿತ. ಎಸ್. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗ್ಲಿ, ಮತ್ತೆ ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SVB ಆಫೀಸಿಯಲ್ ಚಾನಲ್ ಮುಖಾಂತರ ನಿಮ್ಮನ್ನ ಹಾರೈಸ್ತೇವೆ. ಸೊ ಇಷ್ಟೊತ್ತು ಶ್ರೀ ಗಿರೀಶ್ ಆರಾಧ್ಯ ಅವರು ನಟ, ಮಿಮಿಕ್ರಿ ಆರ್ಟಿಸ್ಟ್ ಹಾಗೂ ಅದ್ಭುತ ಗಾಯಕರು ಕೂಡ. ಸೊ ಅವರು ನಮ್ಮ SVB ಆಫೀಸಿಯಲ್ ಚಾನಲ್ ಗೆಲುವಿನ ಪಡೆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಅವರಿಗೆ ಆನಂದದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವರೊಂದಿಗೆ ಎಲ್ಲ ನಿಮ್ಮ ಒಂದು ಸಹ ವೀಕ್ಷಕರು ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ SVB ಆಫೀಸಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇವತ್ತು ನಮ್ಮ ಅತಿಥಿ ಬಂದಂತ ಅವರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ನಮ್ಮ ರಸಗುಲ್ಲ ಕೂಡ ನಾವು ಸನ್ಮಾನ ಮಾಡ್ತೀವಿ.
ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತ ಸವಿತಾ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಜೊತೆಗೆ ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನೋತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ಒಂದು ಟೆಕ್ನಿಕಲ್ ಇಶ್ಯೂ ಆಗಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೊ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಜನಮೋತು, ಸರ್ವೇ ಸುಜನ ಸುಖಿನಮೋತು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.